ಸಮಯ ಎಷ್ಟು ಬೇಗ ಸಾಗುತ್ತೆ. ಈ ಕಾಲೇಜಲ್ಲಿ 3 ವರ್ಷ, ಈ ಕಾರಿಡಾರ್, ಕ್ಲಾಸ್ ರೂಮ್, ಸ್ನೇಹ, ಚಿಕ್ಕ ಪುಟ್ಟ ಗಲಾಟೆ, ಪ್ರೀತಿ ಎಲ್ಲಾನು ನನ್ನ ಮನ್ಸಲ್ಲಿ ನೆನ್ಪು ಉಳ್ಕೊಳ್ತು. ಬೇಗ ಕೂಡ ಮುಗ್ದೋಯ್ತು. 3 ವರ್ಷದ ಮುಂಚೆ ಒಂದು ಮುಂಜಾನೆ ಏನು ಗೊತ್ತಿಲ್ಲದೆ ಇಲ್ಲಿಗೆ ಬಂದಿದ್ದು ಎಲ್ಲ ನಿನ್ನೆ ಆಗಿರೋ ಥರ ಅನಿಸ್ತಿದೆ. ಅಯ್ಯೋ ಲೇಟ್ ಆಗೋಯ್ತು. ನನ್ನದೆ ಬಾಣಲಿ ರೆಕ್ಕೆ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದೇ. ನನ್ನಯ ಬಾಣಲಿ ರೆಕ್ಕೆ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಹಲೋ, ಯಾರು ನೀವು? ಗೋಪಿಕೃಷ್ಣ. ಗೋಪಿಕೃಷ್ಣ ನೀವು ಕಮ್ಮರ? ಹೌದು. ನನ್ನ ಹೆಸರು ಸತ್ಯ, ನಾನು ಮ್ಯೂಸಿಕ್ ಸ್ಟೂಡೆಂಟ್. ಬ್ಲೈಂಡಾ? ಇಲ್ಲ, ನಾನು ಎದುರ್ಕೊಂಡ್ಬಿಟ್ಟೆ. ಮತ್ತ್ಯಾಕೆ ಆ ಸ್ಟಿಕ್ಕು? ಇದು ಸ್ಟಿಕ್ ಅಲ್ಲ, ಕೊಡೆ. ಓ ಅಯ್ಯೋ ದೇವ್ರೆ, ಈ ತರ ಸ್ಟಿಕ್ಕು ಇವಾಗೂ ಸಿಗ್ತಿದ್ಯಾ? ಇದು ನನ್ನ ತಾತ ಅವರದ್ದು. ವಂಶ ಪರಂಪರಾ ಆಸ್ತಿ. ನಾನು ಲಿಫ್ಟ್ಗೆ ಕಾಯ್ತಾ ಇದ್ದೀನಿ, ಹೋಗೋಣವಾ? ನನ್ನೆದೆ ಬಾಣಲಿ ರೆಕ್ಕೆ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯ ರೆಕ್ಕೆಯು ತಾನೇ ಮುಚ್ಚುವುದೇ. ನನ್ನೆದೆ ಬಾಣಲಿ ರೆಕ್ಕೆ ತೆರೆಯೋ ಬಣ್ಣದ ಹಕ್ಕಿಗಳೇ, ನನ್ನ ಕಥೆಯ ಕೇಳಲು ನಿಮ್ಮಯನೇನು ನನ್ನೇ ಮುಚ್ಚುವುದೇ. ಅಣ್ಣ ಲೇಟ್ ಆಗ್ತಿದೆ. ಲೇ, ನನ್ನ ಎಲ್ಲೋ ಕರ್ಕೊಂಡೋಗಿ ಬಿಡ್ಬೇಡ ಕಣೋ. ಕಾಲೇಜ್ ಅದೊಂಥರ ಜಗತ್ತು, ಕನಸುಗಳು, ಆಸೆಗಳಿರುವಂಥ ಜಗತ್ತು. ನಾವು ನೋಡೋ ಪ್ರತಿಯೊಬ್ಬರೂ ಪ್ರೀತಿ, ಸ್ನೇಹ ಹುಡುಕ್ತಿದ್ದಾರೆ. ಈ ಹೊಸ ಜಗತ್ತನ್ನೇ ಪ್ರತಿಯೊಬ್ಬ ಸ್ಟೂಡೆಂಟ್ ಹುಡುಕ್ತಾ ಬರ್ತಾರೆ. ನಂಬಿಕೆ, ಸಂತೋಷ ಹೆಚ್ಚಾಗೋ ಈ ಜಗತ್ತನ್ನೇ ನಾನು ಅರಿಸಿ ಬಂದಿದ್ದೀನಿ. ಈ ಜಗತ್ತಿಗೋಸ್ಕರ, ನನಗೋಸ್ಕರ. Hi, I am Priya. My favorite color is Californian yellow. I am a great fan of Amitabh Bachchan. जिसकी बीवी छोटी उसका भी बड़ा नाम है. जिसकी बीवी छोटी, अरे छोटी छोटी, अरे नाटी नाटी, अरे छोटे नाटे नाटे छोटे, छोटे नाಟಿ छोटे ನಾಟಿ. ನಂಗೆ ಬ್ರಾಡ್ ಪಿಟ್ ಅಂದ್ರೆ ತುಂಬಾ ಇಷ್ಟ. ಓ, ನಾನು ಸ್ಟೇಟ್ ಅಲ್ಲಿ ಇದ್ದಾಗ ಜಾನಿ ಡೆಪ್ ನ ಡೈರೆಕ್ಟ್ ಆಗಿ ನೋಡಿದೀನಿ. ಡೆಕೋಪ್ರಿಯಾಗೆ ಏನ್ ಕಮ್ಮಿ. ಬ್ಯಾಗ್ ಕೊಡು, ಬ್ಯಾಗ್ ಕೊಡು. ಗುಡ್ ಮಾರ್ನಿಂಗ್ ಟೀಚರ್. ಸಿಟ್ ಡೌನ್. ಜಿಎಸ್ ಸ್ಟೂಡೆಂಟ್ಸ್, ನಾನು ಮೀರಾ ನಂದಕುಮಾರ್. ನಿಮ್ಮ ಬಗ್ಗೆ ನಾನು ಹೋಗ್ತಾ ಹೋಗ್ತಾ ತಿಳ್ಕೊತೀನಿ. ನಾನು ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೇಳ್ಕೊಡ್ತೀನಿ. ನಿಮ್ಮನ್ನೆಲ್ಲ ನೋಡಿದರೆ ಚೆನ್ನಾಗೋದೋ ಮಕ್ಕಳ ಥರ ಇದ್ದೀರಾ. ಮತ್ತೆ ಇನ್ನೊಂದು ವಿಷಯ, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನ್ನ ಹತ್ರ ಕೇಳಿ. ಟೀಚರ್, ಈ ನಂದಕುಮಾರ್ ಯಾರು? ಈ ನಂದಕುಮಾರ್ ಅಲ್ಲ, ಬರೀ ನಂದಕುಮಾರ್. ಅವರು ನನ್ನಪ್ಪ. ನೆಮ್ಮದಿ ಆಯ್ತು. ಸರಿ, ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ? ನಿಮಗೆಲ್ಲ ಗೊತ್ತಲ್ವಾ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನಂತ? ನೀ ಹೇಳು. ಗೊತ್ತಿಲ್ವಾ? ಕೂತ್ಕೋ. ಬೇರೆ ಯಾರಿಗಾದ್ರೂ ಗೊತ್ತಾ? ನಿಂಗೆ ಗೊತ್ತಿಲ್ಲ. ಸಿಟ್ ಡೌನ್. ನೀನು? ನಿಂಗೆ ಗೊತ್ತಿಲ್ಲ. ನಿಂಗೆ ಗೊತ್ತಿಲ್ಲ. ನೆಕ್ಸ್ಟ್ ನೆಕ್ಸ್ಟ್. ಟೀಚರ್. ಎಸ್, ಗೆಟ್ ಇಟ್. ಸೈಲೆನ್ಸ್, ಸೈಲೆನ್ಸ್. ಲೇಟಾಗಿ ಬಂದಿದೆಯಲ್ವಾ, ಮತ್ತೆ ಕ್ವಶನ್ ಕೇಳ್ತೀನಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನು? Organic chemistry is the study of hydrocarbons and derivatives. ವೆರಿ ಗುಡ್. ನಿನ್ನ ಹೆಸರು? ಗೋಪಿಕೃಷ್ಣನ್. ಹಾಯ್ ಮಚ್ಚ.
ಎಲ್ಲಿ ಆ ವೈರಸ್ ಕಾಣಿಸ್ತಾನೆ ಇಲ್ಲ? ಇನ್ನೇನು ಬರ್ತಾನೆ ಮನು ತಾನೆ, ಅವ್ನು ಯಾವುದೋ ಒಂದು ಹುಡುಗಿ ಹಿಂದೆ ತಿರುಗ್ತಾ ಇರ್ತಾನೆ. ಎಷ್ಟು ದಿನ ಅಂತ ಬರೀ ನೋಡ್ತಾ ಇರೋದು, ಇದು ಸರಿ ಇಲ್ಲ. ನಾನಿಷ್ಟ ಇಲ್ವಾ? ಇಲ್ಲ ಕೋಪನಾ? ಅಯ್ಯೋ ಟೈಮ್ ಆಯಿತು, ಕ್ಲಾಸ್ಗೆ ಹೋಗ್ಬೇಕು. ಆಮೇಲೆ ಬರ್ತೀನಿ. ಬಾಯ್ ಬಾಯ್. ಓಕೆ. ಎಲ್ಲ ಅವ್ನ ಲಕ್ಕು. ಹುಡುಗಿರ್ನ ಪಟಾಯಿಸೋದ್ರಲ್ಲಿ ಅವ್ನು ಮೀರ್ಸೋರು ಯಾರು ಇಲ್ಲ. ಎಲ್ಲಿ ಸುಮ್ಮನೆ ಬಾಯ್ ಮಾತಷ್ಟೇ. ಅವನಿಗೆ ಒಳ್ಳೊಳ್ಳೆ ಸೂಪರ್ ಕಂಪ್ನಿ ಇದೆ, ಸಖತ್ ಚಾಟ್ ಫ್ರೆಂಡ್ಸ್ ಇದ್ದಾರೆ ಅಮೆರಿಕ ಯುರೋಪಲ್ಲಿ. ನೈಟ್ ಫುಲ್ಲು ಚಾಟಿಂಗು, ಬೆಳಿಗ್ಗೆವರೆಗೂ ಚಾಟಿಂಗು. ಹಂಗಾದ್ರೆ ಪಕ್ಕ ಯಾರನ್ನ ಕ್ಯಾಚ್ ಹಾಕೊಂಡಿರ್ತಾನೆ. ಏಯ್, ನಿಂಗೆ 100 ವರ್ಷ ಆಯಸ್ಸು, ವಿಷ ಹಾಕಿದ್ರು ಸಾಯಲ್ಲ. ನಿನ್ ಬಗ್ಗೆ ಇವಾಗ ಫುಲ್ ಬಿಲ್ಡಪ್ ಕೊಡ್ತಿದ್ದೆ. ಮಚ್ಚ, ಯಾವ್ದೋದು ಹೊಸ ಸಾಫ್ಟ್ವೇರು ಸಿಗ್ತಾ? ಪಾಸ್ವರ್ಡ್ ಎಲ್ಲ ಯಾವಾಗಲೂ ಎಂಟ್ರ್ ಮಾಡಿದ್ದಾಯ್ತು ಮಚ್ಚ. ಹೌದಾ? ನಿಜನಾ? ನೀನ್ ತುಂಬಾ ಕಷ್ಟಪಡ್ತಿದ್ದೆ ಬಿಡು. ಲೋ ಮರಿ ವೈರಸ್, ನಿನ್ಗೆ ಒಳ್ಳೆ ಟೈಮ್ ಕಣ. ಹಾಗಾದ್ರೆ ಇವತ್ತು ಫುಲ್ ನಿಂದೇ ಟ್ರೀಟು. ನಿಂಗೇನು ಒಂಚೂರು ನಾಚಿಕೆನೇ ಇಲ್ವಾ? ನಿಮ್ಮ ಮನೆಯವರು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಬಿಟ್ಟು ಇಲ್ಲಿ ಕಳಿಸ್ತಾರೆ. ಕ್ಲಾಸ್ಗೆ ಹೋಗಿ ಓದಿ ಅಂತ ಹೇಳಿದ್ರೆ ಟ್ರೀಟ್ ಅಂತೆ. ತಾತ ಸತ್ರು ಟ್ರೀಟು, ಬೈಕ್ ತೊಗೊಂಡ್ರು ಟ್ರೀಟು, ಬೈಕಿಂದ ಬಿದ್ದರೂ ಟ್ರೀಟು. ಅಲ್ಲಿ ನೋಡು, ಅವ್ನು ಸ್ಟಾರ್ಟ್ ಮಾಡ್ದ. ಏಯ್, ಏನೋ ಮಾಡ್ತಿದ್ಯಾ? ಅದನ್ನು ಚೇಂಜ್ ಮಾಡು. ಇವ್ರಿಗೆಲ್ಲ ಫ್ಯೂಚರಲ್ಲಿ ಅದು ಹೆಂಗಾದ್ರೂ IT ಕೆಲಸ ಸಿಗುತ್ತೋ. ಹಾಯ್ ರೇಷ್ಮಾ, ಬೆಳಗ್ಗೆ ಕಾಣಿಸೇ ಇಲ್ಲ. ನಾನು ನಿನ್ನೆ ಬಂದಿದ್ನಲ್ಲ. ನಾನು ಬಂದಿಲ್ಲ, ಅದಕ್ಕೆ ನೋಡಿಲ್ಲ. ನಿಂಗೆ ಏನಾದ್ರು ಸಂದೇಹ ಇದೆಯಾ? ಅವ್ಳಿಗೆ ಡೌಟ್ ಇದ್ರೆ ನಾನು ನೋಡ್ತೀನಿ, ನೀನು ಬೇರೆ ಕೆಲಸ ನೋಡು. ಕಾಲ್ ಹೇಗಿದೆ? ಸರಿ ಆಗ್ಬಿಡ್ತು. ಇಷ್ಟು ಬೇಗ ಸರಿ ಹೋಯ್ತಾ? ಸ್ವಲ್ಪ ಎಲ್ಲ ಹಂಗೆ ಬೇಗ ಸರಿ ಹೋಗ್ಬಿಡುತ್ತೆ. ಸುಳ್ಳೆಲ್ಲ ಹೇಳ್ಬೇಡ. ನೀನ್ ನೋಡಿದ್ರೆ ಗೊತ್ತಾಗುತ್ತೆ ನೀನೊಬ್ಬ ದೊಡ್ಡ ಫ್ರಾಡ್ ಅಂತ. ಇನ್ನೊಬ್ಬರ ಭಾವನೆಗಳ ಜೊತೆ ಜಾಸ್ತಿ ಆಟ ಆಡ್ಬೇಡ. ನಾನು ವಿಷಯ ಹೇಳ, ನೀನ್ ಕೋಪ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಒಂದೇ ಒಂದು ಇಡಿಯಟ್. ಓಕೆ, ಥ್ಯಾಂಕ್ ಯು. ಈ ಹುಡುಗಿರ್ ಗುಣನೇ ಹಿಂಗೆ. ಒಂದ್ಸಲಿ ನೋಡಬೇಕು, ಒಂದ್ಸಲಿ ಮಾತಾಡಬೇಕು, ಆಮೇಲೆ ಲವ್ ಅಂತ ಹೇಳ್ಬೇಕು. ಇದೆಲ್ಲ ಏನು ಕತೆ? ನಾನು ಹಲೋ ರೀನಾ, ಇವತ್ತಾ? ಯಾ ಓಕೆ, 4 o'clock. ಓಕೆ ಶ್ಯೂರ್, ಐ ವಿಲ್ ಮೀಟ್ ಯು ದೇರ್. ಓಕೆ. ನೋಡಿ, ಇನ್ನೊಬ್ಳು ಬಂದು. ಇವ್ರನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದೇನೋ. ಇನ್ನೇನು ವಿಷಯ ಇಲ್ಲ ಇಂತಿ, ನಿನ್ನ ಪ್ರೀತಿಯ ಕೋಪಿ. ಕೃಷ್ಣ ಗೋವಿಂದ ಗೋಪಾಲಪ್ಪ ಕಾಪಾಡಪ್ಪ. ಕೃಷ್ಣ ಅಂದರೆ ತುಂಬ ಇಷ್ಟನಾ? ನಿನ್ನ ಹೆಸ್ರೇನೋ? ಕೋಪಿ ಕೃಷ್ಣ. ಯಾಕೋ ಬಿಕ್ಕಳಿಸ್ಕೊಂಡು ಮಾತಾಡ್ತಿದ್ಯಾ? ಏನು ಬಿಕ್ಲಾ ನೀನು? ಇಲ್ಲ. ಮತ್ತೆ ಭಯ ಆದಾಗ ಹಾಗೇನೆ. ಯಾಕೆ ಪುಟ್ಟ ಭಯ ಪಡ್ತಿದ್ಯಾ? ನಾವೇ ನೀನು ಇಂಟರ್ವ್ಯೂ ಮಾಡಕ್ಕ ನಿಂಗೆ ಕಣ್ಕಾಣಿಸಲ್ವಾ? ಆ ಶರ್ಟ್ ಸ್ವಲ್ಪ ತೆಗಿ. ಡೈಲಾಗ್. ರಕ್ತದ ಟೇಸ್ಟ್ ಹೆಂಗಿರುತ್ತೆ ಅಂತ ನಿಂಗೆ ಗೊತ್ತಾ? ನಿಂಗೆ ನೀನೇನು ಮುಗನ? ಏನಾದರೂ ಒಂದು ಮಾತಾಡುತ್ತಮ್ಮ.
ನಂಗ್ ಭಯ ಆಗ್ತಿದೆ ಅಣ್ಣ. ನಂಗ್ ಏನು ಮಾಡಬೇಡಿ ಅಣ್ಣ. ಬಟ್ಟೆ ಎಲ್ಲ ಬಿಚ್ಚು, ಫುಲ್ ನ್ಯೂಡಾಗಿ ಅಷ್ಟೇ ಎಲ್ಲ ಫುಲ್ ಓಡಾಡಿಸ್ತೀನಿ. ಯಾರ ಹೇಳ್ಬೇಕಾದ್ರೆ ಹೇಳ್ಬಿಡು. ನಂಗೆ ಏನು ಮಾಡಬೇಡಿ ಅಣ್ಣ. ನಾನೊಬ್ಬ ಅಮಾಯಕ ಅಣ್ಣ. ನಂಗೇನು ಮಾಡಬೇಡಿ ಪ್ಲೀಸ್. ಏನೋ ಮಾಡ್ತಿದ್ದೀರಾ? ಏನೂ ಇಲ್ಲ, ಸುಮ್ಮನೆ ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದೆ. ನೋಡ್ರೋ, ಈ ತರ ವಿಷಯಗಳು ಇಲ್ಲೆಲ್ಲ ಮಾಡಬಾರ್ದು. ಆಲ್ರೆಡಿ ನಾನು ನಿಮ್ಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಮಾಡಿದ್ರೆ ಏನಾಗತ್ತೆ ಗೊತ್ತಾನೆ? ಹೊರಡ್ರಪ್ಪ, ಹೊರಡಿ. ಇವ್ರೇನಾದ್ರು ನಿಂಗೆ ಮಾಡಿದ್ರ? ಇಲ್ಲ, ಏನೂ ಮಾಡಲಿಲ್ಲ. ನಾನ್ ರಂಜಿತ್, ಸ್ಟೂಡೆಂಟ್ ಫೆಡರೇಷನ್ ಅಲ್ಲಿ ನಾನೇ ಸೆಕ್ರೆಟರಿ. ನಿನ್ಗೇನೇ ಆದ್ರೂ ನಾನು ಬಂದು ಕೇಳಬೇಕು. ಹ್ಮ್ ಫಸ್ಟ್ ಫಿಗರ್ ಸೂಪರು, ಸೆಕೆಂಡ್ ಫಿಗರ್ ಫಿಗರು, ಥರ್ಡ್ ಫಿಗರ್ ಸೂಪರು. ಬೀರಲ್ಲ ನಮ್ಗೆ ಯಾರು ಬೀಳ್ ಓಕೆಲೇ ಸೂಪರು. ಸೆಕೆಂಡ್ ಫಿಗರ್ ಸೂಪರು, ಸೂಪರು ಯಾರು ಬೀಳಲ್ಲ ನಮ್ಗೆ ಯಾರು ಬೀಳು ಓಕೆಲೇ ಸೂಪರು. ಸೆಕೆಂಡ್ ಫಿಗರ್ ಸೂಪರು, ಥರ್ಡ್ ಫಿಗರ್ ಸೂಪರು ಯಾರು ಬಿದ್ರು ಓಕೆಲೇ ಸೂಪರು. ಸೆಕೆಂಡ್ ಫಿಗರ್ ಸೂಪರು, ನಮ್ಗೆ ಯಾರು ಬೀಳಲ್ಲ ಯಾರು ಬಿದ್ರು ಓಕೆಲೇ. ಹಾಡ್ ಹೇಳದ್ ನಿಲ್ಸ್ರೋ. ಅವನ್ ಸರಿ ಇಲ್ಲ ಅಂತ ಅವಲ್ಲ ಹೇಳ್ದೆ ತಾನೆ. ಶ್ಯಾಮ್, ಏನ್ ವಿಷಯ ಹೇಳು. ಫ್ರೆಂಡ್ಸ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಾನು ರೇಷ್ಮಾ ಮಾತಾಡ್ಬೇಕಾರೆ ಅವನ್ ಯಾಕೆ ಮಧ್ಯದ ನನ್ನ ಈ ತರ ಬರ್ಬೇಕು? ಅದಾ ಪ್ರಾಬ್ಲಮ್. ಹಂಗಾದ್ರೆ ಇದೆಲ್ಲ ನಿಮ್ಗೇನು ಇಲ್ಲ. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋಣ. ಅವ್ನು ನಿನ್ ಏರಿಯಾಗೆ ಬರ್ಬಾ ಆತರ ಮಾಡೋಣ. ಆದ್ರೆ ನಮ್ಗೆ ಇಟ್ಬೇಕು. ಏನು ಕರ್ಮ ಆದ್ರೂ ಮಾಡ್ರಿ, ಆದ್ರೆ ಅವನು ನನ್ನ ವಿಷಯಕ್ಕೆ ಮಾತ್ರ ಬರಬಾರ್ದು. ಓಕೆ ಸರಿ ಓಕೆ ಡಿಯರ್. ಓಕೆ ಹೈ ಗೈಸ್. ಆಮೇಲೆ ಇವೆಲ್ರು ಓ ಸಿಲ್ಲಿ ಬಾಯ್, ನೀನು ಅದು ಮರ್ತಿಲ್ವಾ? ಏ ಮನು, ನಿನ್ ಹತ್ರ ಮಾತಾಡ್ಬೇಕು. ನಾನಿನ್ನು ಫ್ರೆಂಡ್ಸು, ಅದ್ ನಿಂಗೆ ಜ್ಞಾಪಕ ಇರ್ಬೇಕು. ಕಾಗೆ ತಿಂತಿರೋ ಮಾವಿನ ನಿಂಗೆ ಹಾಕೋಬೇಕು. ಈ ಶ್ಯಾಮ್ ಕಷ್ಟಪಟ್ಟು ಟ್ರೈ ಮಾಡಿರೋ ಒಂದೇ ಒಂದು ಹುಡುಗಿ, ಅದು ನಿನ್ ಬೇಜಾನ ಇದಾರಲ್ಲ, ಈ ಹುಡುಗಿ ಬಿಟ್ಬಿಡು. ಹಂಗಾರೆ ನೀನ್ ಸೀರಿಯಸ್ಸಾ? ಓಕೆ ನಾನು ಬರೀ ಟೈಮ್ ಪಾಸ್. ಹೇ ಸಮಂತ, ಇರು ಬಂದೆ. ಅವನು ಉದ್ಧಾರ ಆಗಲ್ಲ. ಪ್ರೀತಿಯ ಅಮ್ಮನಿಗೆ ನೀವು ಕ್ಷಮ ಅಂತ ಭಾವಿಸ್ತೀನಿ. ನಾನೀ ಹೊಸ ಜಾಗಕ್ಕೆ ಕ್ರಮೇಣ ಹೊಂದ್ಕೋತಾ ಇದ್ದೀನಿ. ಬರೆಯೋಕ್ಕೆ ಅಂತ ಅಂಥ ವಿಷಯ ಏನಿಲ್ಲ, ನೀವು ಹೆದರಬೇಡಿ ಮಾ. ನ್ಯೂಸ್ ಪೇಪರಲ್ಲಿ ನೋಡೋ ಥರ ಇಲ್ಲಿ ರ್ಯಾಗಿಂಗ್ ಎಲ್ಲ ಏನಿಲ್ಲ. ನಮಗೆ ಕ್ಲಾಸು, ಪ್ರಾಕ್ಟಿಕಲ್ಸು, ಲ್ಯಾಬ್ಸ್ ಎಲ್ಲ ಶುರು ಮಾಡಿದ್ದಾರೆ. ಕ್ಲಾಸಲ್ಲಿ ನನಗೆ ತುಂಬ ಫ್ರೆಂಡ್ಸ್ ಕೂಡ ಇದ್ದಾರೆ. ಎಲ್ಲರೂ ಸಾಹುಕಾರ ಅನಿಸುತ್ತೆ. ಇನ್ಮುಂದೆ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಮ್ಮ. ಆಮೇಲೆ ಮಾತ್ರೆ ಖಾಲಿ ಆದ್ರೆ ದೀಪಾ ಅಕ್ಕ ಮಗನ್ಗೆ ಹೇಳಿ, ನಿಮ್ಮ ಪ್ರೀತಿಯ ಗೋಪಿ.
ನಿನ್ನೆ ಉದಯ್ ಟಿವಿಯಲ್ಲಿ ಕಸ್ತೂರಿ ನಿವಾಸ ಮೂವಿ ಹಾಕಿದ್ರು. ಈಗ್ಲೂ ನೋಡೋಕೆ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಈ ಲೆಟರ್ ನೋಡಿ, ಲೈಬ್ರರಿ ಬುಕ್ಕಲ್ಲಿ ಸಿಕ್ತು, ಆದ್ರೆ ಯಾರ್ದಂತಾನೆ ಗೊತ್ತಿಲ್ಲ. ತೋರ್ಸು ನೋಡ, ಇದೇನಾದ್ರೂ ಲವ್ ಲೆಟರ್ ಇರ್ಬೋದು. ಪ್ರೀತಿಯ ಅಮ್ಮನಿಗೆ. ಅಯ್ಯೋ, ಅಮ್ಮನ್ ಲೆಟ್ರಾ? ಏನಾದ್ರೂ ಇರ್ಲಿ, ಪರವಾಗಿಲ್ಲ, ಓದು. ನೀವು ಕ್ಷೇಮ ಅಂತ ಭಾವಿಸ್ತೀನಿ. ನಾನು ಈ ಊರಿನಲ್ಲಿರೋ ಇಲ್ಲಿನ ಜನರ ಜೊತೆ ನಿಧಾನವಾಗಿ ಪರಿಚಯ ಮಾಡ್ಕೋತಾ ಇದ್ದೀನಿ. ಬರೆಯೋದಕ್ಕೇನಾದ್ರೂ ವಿಶೇಷತೆ ಇರ್ಬೇಕಲ್ವಾ? ಅಮ್ಮ, ನೀವೇನು ಹೆದರೋದ್ ಬೇಡ. ನ್ಯೂಸ್ ಪೇಪರ್ ಅಲ್ಲಿ ಓದೋ ತರ ಇಲ್ಲಿ ರ್ಯಾಗಿಂಗ್ ಏನು ನಡೆಯಲ್ಲ. ನಮ್ಗೆ ಕ್ಲಾಸ್, ಅದಾದ್ಮೇಲೆ ಪ್ರಾಕ್ಟಿಕಲ್ಸ್ ಎಲ್ಲ ಶುರು ಮಾಡಿದ್ದಾರೆ. ಕ್ಲಾಸ್ ಅಲ್ಲಿ ನಂಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ರು ಸಾವುಕಾರರು ಅನ್ಸುತ್ತೆ, ಆದ್ರೂ ತುಂಬಾ ಪ್ರೀತಿಯಿಂದ ನೋಡ್ತಾರೆ. ಕೊಡೆ, ಏನ್ ಬರ್ದಿದ್ದಾನೆ ನಾನು ನೋಡ್ತೀನಿ. ಇಲ್ಲಿ ಎಲ್ಲರೂ ಏನ್ ಹೇಳ್ತಿದ್ದಾರೆ ಗೊತ್ತಾ? ನಾನ್ ತುಂಬಾ ಸ್ಮಾರ್ಟ್ ಅಂತೆ. ಎಂತ ಸ್ಮಾರ್ಟ್ ಅಂದ್ರೆ ನಾನ್ ಹೇಳೋ ಜೋಕ್ಗೆ ಎಲ್ರು ನಗ್ತಾನೆ ಇರ್ತಾರೆ. ನೀನ್ ಯಾವಾಗ ಜೋಕ್ ಹೇಳ್ದೆ? ಈಗ ನಿಜವಾಗ್ಲೂ ನಗು ಬರ್ತಿದೆ. ಗೋಪಿ, ಲೆಟರ್ ನಿಂದು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಓ, ನಾನು ಅದನ್ನು ತುಂಬಾ ಕಡೆ ಹುಡುಕ್ದೆ ಗೊತ್ತಾ. ಈಗ ನಂಗೆ ಸಮಾಧಾನ ಆಯ್ತು. ನಾನು ಬರ್ತೀನಿ. ಹೇಳೋ ಅಭಿಷೇಕ. ಹಲೋ, ಏಯ್ ಕೇಳಿಸ್ತಲ್ಲ, ಹೇಳೋ. ಹಾಯ್. ಏಯ್, ಇವತ್ತು ನಿನ್ ಬರ್ಡೇ ತಾನೆ? ನನ್ ಬರ್ಡೇ ಅಲ್ಲಪ್ಪ. ಸುಳ್ಳು ಹೇಳಿದ್ರೆ ಅಷ್ಟೇ. ನಂಗೆ ಗೊತ್ತಾಗಲ್ಲ ಅನ್ಕೊಂಡ. ಇವತ್ತೆಲ್ಲ ಫುಲ್ ಟ್ರೀಟ್ ನಿಂದೇನೆ. ಹೇಳು ಬಾಸ್. ಹೋಗ್ರೋ, ಕಾಸು ಕೊಟ್ಬಿಟ್ಟು ನಾನು ಅಲ್ಲೇ ಬರ್ತೀನಿ. ತಿನ್ನಕ್ಕೆ ಏನ್ ಬೇಕು? ಅವೆಲ್ಲ ಏನು ಬೇಡ. ಮನು ಇದಾನ ಅಂತ ನೋಡಕ್ ಬಂದೆ. ಅವನಿಲ್ಲಲ್ಲ ಇಲ್ಲಿ, ಮೋಸ್ಟ್ಲಿ ಕ್ಲಾಸಲ್ಲಿ ಇರಬೇಕು. ನಾನು ಬರ್ತೀನಿ. जिंदाबाद 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 स्टूडेंट फेडरेशन 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 जिंदाबाद. ಈ ಸಾವಿಗೆ ನ್ಯಾಯ ಸಿಗಬೇಕು. ಈ ಸಾವಿಗೆ ನ್ಯಾಯ ಸಿಗಬೇಕು. ಈ ಸಾವಿಗೆ ನ್ಯಾಯ ಸಿಗಬೇಕು. ನಮಗೆ ನ್ಯಾಯ ಬೇಕು. ನ್ಯಾಯ ಸಿಗೋವರೆಗೂ ಹೋರಾಡ್ತೀವಿ. ಆಯ್ತು, ಮತ್ತೆ ನಾಳೆ ಮಾಡ್ಬೇಕಲ್ಲ. ಕಾಲೇಜ್ ಈಗ ತಾನೇ ಶುರುವಾಗಿದೆ, ಮತ್ತೆ ಸ್ಟ್ರೈಕು. ಈಗ ಯಾಕೆ ಮಾಡ್ತಿರೋದು ಸ್ಟ್ರೈಕು? ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟು ಆತ್ಮಹತ್ಯೆ ಮಾಡ್ಕೊಂಡ್ಲು. ಈಥೈಲ್ ಬೋರೇಟ್ ಟೆಸ್ಟ್ ಮಾಡುವಾಗ ನನಗೆ ಗ್ರೀನ್ ಫ್ಲೇಮ್ಸ್ ಬರಲೇ ಇಲ್ಲ. ಯಾಕೆ? ಅದನ್ನ ನಾವು ಆಲ್ಕೋಹಾಲಲ್ಲಿ ಇಮಿಡಿಯೇಟ್ ಆಗಿ ಫ್ಲೇಮ್ಗೆ ಹಾಕಬೇಕು, ಆಗ ತಾನೇ ಗ್ರೀನ್ ಬರೋದು. ಹೇ ನಮಿತಾ, ರೋಸ್ ಅವರ ಅಕ್ಕಂಗೆ ಗಂಡ್ಮಗು ಹುಟ್ಟಂತೆ. ಅವಳು ಎಲ್ರಿಗೂ ಟ್ರೀಟ್ ಕೊಡ್ತಾ ಇದ್ದಾಳಂತೆ. ನಾವು ಹೋಗೋಣವಾ? ಖಂಡಿತ ಹೋಗೋಣ. ಐ ಆಮ್ ರೆಡಿ. ಗೋಪಿ, ನೀನು ಬಾ. ನಾನ್ ಬರಲ್ಲ, ನಂಗೆ ಲೈಬ್ರರಿಲಿ ಕೆಲಸ ಇದೆ. ಈಗಿನ ಯಾವ ಕ್ಲಾಸು ಇಲ್ವಲ್ಲ, ನೀನ್ ಖಂಡಿತ ಬರ್ಬೇಕು. ನಾನ್ ಬಂದ್ರೆ ಚೆನ್ನಾಗಿರಲ್ಲ. ನಾನು ಮೊದಲೇ ಹೇಳ್ದೆ ಅಲ್ವಾ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ. ಯಾವ ಕೆಲಸನೂ ಇಲ್ಲ, ಲೈಬ್ರರಿ ಹೋಗಕ್ ತಾನೆ. ಆ ಬುಕ್ಸ್ ಎಲ್ಲೂ ಹೋಗೋದಿಲ್ಲ. ಬಾ ಗೋಪಿ. ನನ್ನ ಹತ್ರ ಕಾಸಿಲ್ಲ. ಅದೆಲ್ಲ ಪ್ರಾಬ್ಲಮಾ? ನೀ ಬಾ. ಬಾ, ಕೂತ್ಕೋ. ಸರಿ. ಕೂತ್ಕೊಂಡಾ?
النوم وانا عيني من اول يوم سهرانه ولا شافت نوم حيرانه ومشغوله عليه نساني النوم من اول يوم ولا شافت نوم مشغوله عليه ولا ليله سابني يوم في حالي ولا ليله غابها عن خيالي حبيته وناره مكتوب. White sauce pasta, 1 tandoori chicken, 1 chicken kadai, American chops, ಒಂದು ವೆಜಿಟಬಲ್ ನೂಡಲ್ಸ್, ಅದನ್ನೇ 2 ತಂದ್ಬಿಡಿ. ಇದೆಲ್ಲ ಏನ್ ರೆಸ್ಟೋರೆಂಟ್? ಹಿಂದಿನ ವರ್ಷ ಅಪ್ಪನ ಜೊತೆ ವೆಕೇಶನ್ಗೆ ಮಾರಿಷಸ್ಗೆ ಹೋಗಿದ್ದೆ. ಅಲ್ಲಿಂದ ಹೋಟ್ಲ್ ಅಂದ್ರೇನೆ ಹೋಟ್ಲು. ನೀಟ್ ಸರ್ವಿಸ್, ಡಿಲಿಷಿಯಸ್ ಫುಡ್, ಗೋಬಿ ಮಂಚೂರಿಯನ್, ಪನೀರ್ ಫ್ರೈ, ಏನೇನಿತ್ತು ಗೊತ್ತಾ? ಫೀಸ್ ಕಟ್ಟಕ್ಕಾಗ್ದಿರೆ ಆತ್ಮಹತ್ಯೆ ಮಾಡ್ಕೊಂಡ್ರು ಹುಡುಗಿ ಪರವಾಗಿ ಅಲ್ಲಿರೋ ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ, ಧಿಕ್ಕಾರ ಕೂಡ ಮಾಡ್ತಿದ್ದಾರೆ. ಏನೋ ಅಪ್ಪ, ವಾರದಲ್ಲಿ ಒಂದ್ಸಲ ಆದ್ರೂ ಈ ತರ ಟ್ರೀಟ್ ಸಿಗೋ ಹಾಗೆ ಹೇಗಾದ್ರೂ ಮಾಡಿ. ಪೊಲೀಸ್ ನಡೆಸಿದ ಲಾಠಿ ಚಾರ್ಜ್ನಲ್ಲಿ ಅಲ್ಲಿದ್ದ ಯುವಕರಿಗೆ ಬಲವಾಗಿ ಏಟಾಗಿದೆ. ಪೊಲೀಸ್ ಹಾಗೂ ಯುವಕರ ನಡುವೆ ನಡೆದ ಈ ಗಲಾಟೆಯಲ್ಲಿ ಬಹುಸಂಖ್ಯೆಯ ಯುವಕರು ಆಸ್ಪತ್ರೆಯಲ್ಲಿ ದಾಖಲೆಯಾಗಿದ್ದಾರೆ. ಇದರಲ್ಲಿ 18 ಮಂದಿಯ ಸ್ಥಿತಿ ಗಂಭೀರವಾಗಿದೆ. ಆ ಸಂದರ್ಭದಲ್ಲಿ ಆ ಯುವತಿಯ ಅಂತಿಮ ಸಂಸ್ಕಾರ ನಡೆಯಿತು. ಇಲ್ಲಿ ಮತ್ತೊಂದು ವಿಚಾರ ಏನಂದರೆ, ಆ ಯುವತಿ ಕಾಲೇಜ್ಗೆ ಮೊದಲ ಸ್ಥಾನ ಹೊಂದಿದ್ಲು. ಅದು ಅಲ್ಲದೆ ಅವರು ಹಾಸ್ಟೆಲ್ ಫೀಸ್ ಕಟ್ಟೋಕ್ಕಾಗದೆ ಅವರು ಎಲ್ಲ ಬ್ಯಾಂಕಲ್ಲೂ ಸಹಾಯ ಕೇಳಿದರು. ಯಾವುದು NGOನು ಇವ್ರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬಂದಿರಲಿಲ್ಲ. ಇದಕ್ಕೆ ವಿರೋಧ ಪಕ್ಷದ ನಾಯಕರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕು ಹಾಗೂ ಸರ್ಕಾರ ಸರಿಯಾದ ಸಮಯದಲ್ಲಿ ಸಹಾಯ ಮಾಡಿದರೆ ಆಕೆ ಜೀವಂತವಾಗಿರ್ತಿದ್ಲು ಅಂತ ಆಕೆಯ ಪೋಷಕರು ನೋವು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಪಕ್ಷದ ನಾಯಕರು ಇದರ ಕುರಿತು ವಿಚಾರಣೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕು. ನಮಿತಾ, ನಿನ್ ಫ್ರೆಂಡ್ ಎಂತ ಕಾಮಿಡಿ ಪೀಸ್ ಅಲ್ವಾ? ನಾನು ಒಂದು ಫಾರ್ಮಾಲಿಟಿಗಷ್ಟೇ ಕರ್ದೆ. ಹೆಂಗ್ ಕರ್ದ ತಕ್ಷಣ ಬರ್ತಾರಂತ ಗೊತ್ತಿರ್ಲಿಲ್ಲಪ್ಪ. ಏನೋ ನಟ್ಟು ಲೂಸ್ ಆಗಿರೋ ತರನೇ ಇದ್ದಾನೆ. ಸ್ಟಾಪ್ ಇಟ್, ದಿಸ್ ಇಸ್ ನಾಟ್ ಫೇರ್. ಇದು ದೊಡ್ಡ ತಪ್ಪು. ಒಬ್ರನ್ನ ಬರ ಕೇಳಿ ಅವಮಾನ ಮಾಡದ. ಬಿಡು, ಬೇರೆನಾದ್ರೂ ಮಾತಾಡೋಣ. ನಾವು ಅಮಿತಾಬ್ ಬಗ್ಗೆ ಮಾತಾಡೋಣವಾ? ಜಾನಿ ಡೆಪ್ ಬಗ್ಗೆ ಮಾತಾಡೋಣವಾ? ಬ್ರಾಡ್ ಪಿಟ್ ಬಗ್ಗೆ ಮಾತಾಡೋಣವಾ? ನೀನು ಸ್ಟೇಟ್ಸ್ ಅಲ್ಲೂ ನೋಡಿದ್ಯಲ್ಲ. ನಿಂಗೇನಾದ್ರೂ ಹುಚ್ಚಿದ್ಯಾ? ಸ್ವಲ್ಪ ನಿಲ್ಲಿಸ್ತೀಯಾ? ಯಾಕೆ ನಿಲ್ಲಿಸ್ತೀಯಾ? ಏ ಡೊಮ್ಮಿ, ನಿನ್ಗಿದೆಲ್ಲ ಗೊತ್ತಿಲ್ಲ. ಇದು ನಾನೇ ಬರೆದು ನಾನೇ ಕಂಪೋಸ್ ಮಾಡಿರೋ ಫ್ಯೂಚರ್ ಹಿಟ್ ಸಾಂಗು. ಒಂದೊಂದು ಮಗುನು ಈ ಸಾಂಗ್ ಕೇಳಿ ನಡೆಯೋವಾಗ ನಿಂಗೆ ಗೊತ್ತಾಗುತ್ತೆ ನನ್ನ ಬೆಲೆ. ಮನಿದನೇ ಮನಿದನೇ. ಇದ್ರ ಬಗ್ಗೆ ಅಂದ್ರೆ ಎಷ್ಟು ಬೇಕಾದ್ರೆ ಕೇಳ್ಕೊ. ನಿಂಗೆ ಹುಚ್ಚಿದ್ಯಾ? ಏಯ್ ಹೋಗೆ ನಿನ್ ಡಮ್ಮಿ. ಟ್ರಿಂಗ್ ಟ್ರಿಂಗ್ ಟ್ರಿಂಗ್. ಪ್ರಯಾಣಿಕರ ಗಮನಕ್ಕೆ, ಟ್ರೈನ್ ನಂಬರ್ 2625 ಬೆಂಗಳೂರಿನಿಂದ ನ್ಯೂ ದಿಲ್ಲಿಗೆ ಹೋಗೋ ಬೆಂಗಳೂರು ಎಕ್ಸ್ಪ್ರೆಸ್ 1ನೇ ಪ್ಲಾಟ್ಫಾರ್ಮ್ನಿಂದ ಹೊರಡಲು ತಯಾರಾಗಿದೆ. ಯಾತ್ರಿ ಕೃಪಯಾ ಧ್ಯಾನ್ ದೀಜಿಯೆ. ट्रेन नंबर 2625 बेंगलुरु टू न्यू दिल्ली जाने वाला बेंगलुरु एक्सप्रेस थोड़ी ही देर में प्लेटफॉर्म नंबर 1 से रवाना होगी. Your attention please. ट्रेन नंबर 2625. ಇಲ್ಬಾಮ್ಮ. ಏನೋ ಅದು? ನೋಡಿಲಿ, ನೀನ್ ಇನ್ಮೇಲೆ ಹೀಗೆಲ್ಲ ಬರ್ಬೇಡ. ಏನಾದ್ರೂ ಬೇಕಾದ್ರೆ ನಾನೇ ನಿಂಗೆ ಲೆಟರ್ ಬರೀತೀನಿ, ಸರಿನಾ? ಸರಿ. ನಿನ್ ಫ್ರೆಂಡ್ಸ್ ಎಲ್ಲ ಎಲ್ಲಿ? ನಿನ್ ಲೆಟರ್ ನೋಡ್ದಾಗಿಂದ ಅವ್ರನ್ನೆಲ್ಲ ನೋಡ್ಬೇಕನ್ಸ್ತಿದೆ. ಅದೆಲ್ಲ ಆಮೇಲೆ ನೋಡೋಣ. ಅವರೆಲ್ಲ ಟೂರ್ಗೆ ಹೋಗ್ಬಿಟ್ಟಿದ್ದಾರೆ. ಮತ್ ನೀನ್ ಹೋಗಿಲ್ವಾ? ನಾನು ಹೋಗಿಲ್ಲ. ನೀನ್ ಹೊರಡು, ಬಸ್ಸಿಗೆ ಲೇಟ್ ಆಗುತ್ತೆ. ಅದೆಲ್ಲ ಸರಿ. ಮತ್ ನೀನು? ಅಮ್ಮ ಬಸ್ಸಿಗೆಲ್ಲ ಹೋಗಮ್ಮ. ಅಯ್ಯಪ್ಪ ಸತ್ಯ. ಗೋಪಿ ಯಾರದು? ಅವ್ರು ನಮ್ಮಮ್ಮ. ಅಯ್ಯೋ, ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೋದಿತ್ತಲ್ಲ. ಅದು ನಾನು ಎಲ್ಲ ಕಡೆ ಹುಡುಕ್ತೆ, ನೀವೆಲ್ಲೂ ಕಾಣಿಸ್ಲಿಲ್ಲ. ಎಲ್ಲೋಗಿದ್ರಿ? ಅಯ್ಯೋ, ಮಿಸ್ ಆಯ್ತು. ಅಮ್ಮನ್ ನೋಡ್ಬೋದಿತ್ತಲ್ಲ. ಆಗಾಗ ಇಲ್ಲಿ ಬರ್ತಿರ್ತಾಳೆ. ಜಸ್ಟ್ ಕರೆದ್ರೆ ಸಾಕು, ಬಂದ್ಬಿಡ್ತಾರೆ.
ಅಯ್ಯಯ್ಯೋ ಕ್ಲಾಸ್ ಶುರು ಮಾಡ್ತಾರೆ, ಹೋಗೋಣ. ಛೇ, ನಿಂಗೇನು ಕಣ್ ಕಾಣಿಸಲ್ವಾ? ನಾನ್ಸೆನ್ಸ್. ಅದೇ ಅವನು ಕನ್ಸ್ ಕಾಣ್ತಾ ನಿಂತಿದ್ದಾನೆ. ಇದರ ಪ್ರೈಸ್ ಎಷ್ಟು ಗೊತ್ತಾ ನಿಂಗೆ? ನನ್ ಕಸಿನ್ ಪ್ರೆಸೆಂಟ್ ಮಾಡಿದ್ದು. ಇವತ್ತೇ ಫಸ್ಟ್ ಟೈಮ್ ಇದನ್ನ ಹಾಕೊಂಡಿದ್ದು. ಡ್ರೆಸ್ ಏನೋ ಹೋಗ್ಲಿ, ಮುಖಕ್ಕೇನಾದ್ರೂ ಬಿದ್ದಿದ್ರೆ ಸರಿಯಾಗಿದ್ದಾನೆ. ಮಾಡೋದೆಲ್ಲ ಮಾಡಿ ನಿಂತಿರೋದ್ ನೋಡು ಅಮಾಯಕಂತಾರ. ಬಿಟ್ಬಿಡು ಪ್ರಿಯಾ, ಗೊತ್ತಿಲ್ಲದೆ ಆಗಿದ್ದಲ್ವಾ. ಲ್ಯಾಬ್ಲಿ ಇದೆಲ್ಲ ಇರೋದೆ, ಇಶ್ಯೂ ಮಾಡೋದ್ ಬೇಡ. ನಿಮ್ಗೇನು, ನೀವ್ ಈಸಿಯಾಗಿ ಹೇಳ್ಬಿಡ್ತೀರಾ. ಹೋಗ್ಲಿ ಬಿಡು ಗೋಪಿ, ಅವಳ ಬಗ್ಗೆ ನಿನಗೆ ಗೊತ್ತು ತಾನೇ. ಗೊತ್ತಿಲ್ದೆ. ಆಯ್ತು ಬಿಡೀಗ. ನಾನು ಸಾರಿ ಕೂಡ ಹೇಳಿಲ್ಲ. ಆಮೇಲೆ ಹೇಳಿದ್ರೆ ಆಯ್ತಲ್ಲ. ಪ್ರಿಯಾ, ನೀನ್ ಅವನ ಹತ್ರ ಹಾಗೆ ಮಾತಾಡಬಾರ್ದಾಗಿತ್ತು. ನಾನೇನ್ ತಪ್ಪು ಮಾತಾಡ್ದೆ? ಲ್ಯಾಬಲ್ ಗೋಪಿ ಹತ್ರ ಹಾಗೆ ನಡ್ಕೋಬಾರ್ದಿತ್ತು. ಏನೇ ಆದ್ರೂ ಅವನು ನಮ್ ಕ್ಲಾಸ್ಮೇಟೇ ಅಲ್ವಾ? ಯಾರಾದ್ರೇನು, ಅವನು ಮಾಡಿದ ನೀನ್ ನೋಡ್ದೆ ತಾನೆ. ಅಲ್ಲದೆ ಇದ್ರು ಒಂದ್ ಯೂಸ್ಲೆಸ್ ಫಾಲೋನೆ. ಏ, ಹಾಗೆಲ್ಲ ಜಡ್ಜ್ ಮಾಡಬಾರ್ದು. ಅವನ ಮೇಲೆ ನಿಂಗ್ಯಾಕೆ ಇಷ್ಟು ಸೆಂಟಿಮೆಂಟ್ಸು? ನಿನ್ ಡ್ರೆಸ್ ಮೇಲೆ ಬಿದ್ದಿದ್ರೆ ನೀ ಏನ್ ಮಾಡ್ತಿದ್ದೆ? ಚೆನ್ನಾಗಿ ವಾಶ್ ಮಾಡ್ತಿದ್ದೆ ಅಷ್ಟೇ. ನೀವಿಬ್ರು ಯಾಕೆ ಬೇರೆಯವರಿಗೋಸ್ಕರ ಜಗಳಾಡ್ತೀರಾ? ಸುಮ್ನೆ ನಮ್ ಮೂಡೇನೋ ಹಾಳು ಮಾಡ್ಕೊಂಡು. ಇಲ್ಲಿ ನೋಡು, ನಾನೊಂದ್ ವಿಷಯ ಹೇಳ್ತೀನಿ. ಯಾವ್ದಾದ್ರೂ ಒಂದ್ ಪ್ರಾಬ್ಲಮ್ ಬಂದ್ರೆ ನಾವು ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ನಿಲ್ಬೇಕು. ಅದು ಬಿಟ್ಟು ಬೇರೆಯವರಿಗೆ ಸಪೋರ್ಟ್ ಮಾಡೋದಲ್ಲ, ಗೊತ್ತಾಯ್ತಾ? ಏನ್ ತಪ್ಪು? ಯಾಕೆ ಸಪೋರ್ಟ್ ಮಾಡಬಾರ್ದು? ನಾನ್ ನಿನ್ ತುಂಬಾ ಸಲ ಗಮನಿಸಿದೀನಿ. ನಿಂಗಿಂತ ಸ್ಟೇಟಸ್ ಅಲ್ಲಿ ಕಮ್ಮಿ ಇದ್ರೆ ನಿಂಗೊಂಥರ ಕಿಂಡಲ್. ಈ ತರ ಹಿಪೋಕ್ರಸಿ ನಾನು ಸಪೋರ್ಟ್ ಮಾಡೋದಿಲ್ಲ. ಸುಮ್ನೆ ಬಂದ. ನಮಿತಾ, ನೀನ್ ಇಲ್ಲಿ ಕೂತ್ಕೊಂಡು ಕನಸು ಕಾಣ್ತಾ ಇದೀಯಾ? ಎಷ್ಟೊತ್ತಿಂದ ಫೋನ್ ರಿಂಗ್ ಆಗ್ತಾ ಇದೆ. ಓ, ಇನ್ಮೇಲೆ ಇಲ್ಲೇ ಬಿದ್ದಿರ್ತೀಯಾ? ಹಲೋ, ಹಾಯ್ ಚಿತ್ತು. ಐ ಆಮ್ ಫೈನ್. ವಾಟ್ ಅಬೌಟ್ ಯು? ಹಾ, ವೆನ್ ವಿಲ್ ಯು ಕಮ್? ಓಕೆ. Last night I was too lonely. Oh, there is a loneliness which befalls me now unless, and it is something more than death. And I am still a wife, but without my husband. What a beautiful poetry. One can see such an immense feeling beautifully depicted in this novel. ಪ್ರೀತಿ ಬಗ್ಗೆ ಎಲ್ಲ ವಿಷಯನೂ ಈ ಆಥರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಆ ಪ್ರೀತಿ ಭಾವನೆ ನಿಜವಾಗ್ಲೂ ಗೊತ್ತಾಗೋದು ಒಬ್ಬಂಟಿ ಇದ್ದಾಗ ಮಾತ್ರ. ಈ ನಾವಲಲ್ಲಿ ಎಲಿಜಬೆತ್ ಹೇಳಿದ್ದಾರೆ, ಆಕೆ ಪ್ರೀತಿಯ ಮೊದಲ ಹೆಜ್ಜೆ ಬಗ್ಗೆ ಹೇಳುವಾಗ ಅವ್ರು ಹೇಳ್ತಾರೆ, ಐ ಕ್ಯಾನ್ ಲಿವ್ ವಿದೌಟ್ ಯುವರ್ ಲವ್ ಬಟ್ ಐ ಕುಡಂಟ್ ಲಿವ್ ವಿತ್ ಹ್ಯಾವಿಂಗ್ ಹ್ಯಾಡ್ ಇಟ್ ದೆನ್ ಲೂಸ್ ಇಟ್. ಇವತ್ತು ಗೋಪಿಕೃಷ್ಣ ಬಂದಿಲ್ವಾ? ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ಊರಿಗೆ ಹೋಗ್ಬಿಟ್ಟ. ಲೆಟ್ ಅಸ್ ಕಂಟಿನ್ಯೂ. ಇಲ್ಲಿ ಭಗ್ನ ಪ್ರೇಮಿ ಬಗ್ಗೆ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು. $30 million. $30 million into 4 divided by 12. ಎಷ್ಟು? $10 million. ಎಸ್, ನಮ್ಗದು 1 month ಇನ್ಕಮ್ಮು. ಮೊದಲು ಒಂದು ಬ್ಯಾಂಕ್ ಲೋನ್ ತಗೋಬೇಕು, ಆಮೇಲೆ 4 ಕಂಪ್ಯೂಟರ್, 1 ರೂಮು. ಆಮೇಲೆ ನಾವು ಯಾರು? Somebody help me. ನಿಂತ್ಕೋ. ಮಧ್ಯೆ ಬರ್ಬೇಡ, ಅವ್ನು ತುಂಬಾ ದಿವಸ ಪ್ರಶ್ನೆ ಮಾಡ್ತಾನೆ. ಏನ್ ವಿಷಯ? ಏನ್ ಮಾಡ್ದ ಗೊತ್ತಾ? ಏನು? ಇದೊಂದ್ಸಲ ಕ್ಷಮಿಸು, ನೆಕ್ಸ್ಟ್ ಏನಾದ್ರೂ ಆದ್ರೆ ನಾನು ನೋಡ್ಕೊಂತೀನಿ. ಇಲ್ಲಿ ನೋಡು, ನೀನ್ ಹೇಳಿದ್ಯಾ ಅಂತ ಸುಮ್ಮನೆ ಬಿಡ್ತಾ ಇದೀನಿ. ಏಯ್ ನೀನಾ ಬರ್ರೋ. ಲೇ, ನಿಂಗೊಂದು ಶಾಕ್ ಟ್ರೀಟ್ಮೆಂಟ್ ಬೇಕಣ್ಣ.
ನಾನು ಅವಲೇ ಅದೇನು ಮಾಡಿಲ್ಲ. ಸಾಕು ನಿಲ್ಸೋ. ನಾಚಿಕೆ ಆಗಲ್ವಾ ನಿಂಗೆ? ಇಲ್ಲಿ ಫ್ಯೂಚರ್ಗೋಸ್ಕರ ಪ್ರಾಜೆಕ್ಟ್ ಮಾಡ್ತಿದ್ರೆ ಇವನು ಬೇರೆ. ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಹೌದು, ನಾವು ಲೋನ್ ತಗೊಂತೀವಿ, ನಾವು ಕಂಪ್ಯೂಟರ್ ತಗೊಂತೀವಿ, ರೂಮ್ ಹಾಕ್ಬಿಟ್ಟು ಬೋರ್ಡ್ ಹಾಕ್ತೀವಿ, ಪಾಸ್ವರ್ಡ್ಸ್. ಆದ್ರೆ ಲೋನ್ ಸಿಗೋದು ಎಷ್ಟು ಕಷ್ಟ ಗೊತ್ತಾ? ಈ ಪ್ರಾಜೆಕ್ಟ್ ಆಗಲ್ಲ. ಬೇರೆ ಏನಾದ್ರೂ ಐಡಿಯಾ ಹೇಳ. ಬೇರೆ ಏನು ಐಡಿಯಾ? ಗೋಪಿ, ನೀನ್ ಯಾವಾಗ ಬಂದೆ? ಇವತ್ತು ಬೆಳಗ್ಗೆನೆ ಬಂದೆ. ಅಮ್ಮ ಹೇಗಿದ್ದಾರೆ? ಈಗ ಸ್ವಲ್ಪ ಪರವಾಗಿಲ್ಲ. ಅಮ್ಮ ಒಬ್ಬರೇ ಇದ್ದಾರೆ, ಅದಕ್ಕೇನೆ ಸ್ವಲ್ಪ ಭಯ ಆಗಿತ್ತು. ಈಗ ಪರವಾಗಿಲ್ಲ. ಅಲ್ಲಿ ನಮ್ಮ ಮಾವ ಬಂದಿದ್ದಾರೆ. ಮಾವ ಊರಲ್ಲಿ ತುಂಬ ಬ್ಯುಸಿ ಆಗಿರುವಂಥವ್ರು. ಅಮ್ಮ ನನ್ನ 2 ದಿನ ನೋಡಲಿಲ್ಲ ಅಂದರೆ ಸಾಕು, ಹೀಗೆ ಹುಷಾರು ತಪ್ಪಡ್ತಾರೆ. ಕ್ಲಾಸೆಲ್ಲ ಹೇಗೆ ನಡೀತಾ ಇದೆ? ನಂಗೆ ಅವತ್ತಿನ ಪಾಠ ಅವತ್ತು ಓದಲಿಲ್ಲ ಅಂದರೆ ತುಂಬ ಟೆನ್ಷನ್ ಆಗಿಬಿಡುತ್ತೆ. ಆಮೇಲೆ ನಾನು ಕಾಲೇಜಲ್ಲಿ ಇಲ್ಲದೆ ಇದ್ದಾಗ ಸ್ಟ್ರೈಕ್ ಏನೂ ಆಗಲಿಲ್ವಾ? ಮಲ್ಗಕ್ಕೆ ಅಂತ ಹುಟ್ಟಿರೋ ನೀನು. ಕ್ಲಾಸು, ನೋಟ್ಬುಕ್ಕು, ಲ್ಯಾಬು, ಲೈಬ್ರರಿ ಇಷ್ಟೇನಾ ನಿನ್ ಜಗತ್ತು? ಅಷ್ಟೇ. ನೋಟ್ಬುಕ್ಕಿಂದ ಒಂಚೂರು ಆಚೆ ಬಾ. ಯು ಶುಡ್ ಕಮ್ ಔಟ್. ನಿಜ ಹೇಳ್ಬೇಕಂದ್ರೆ ಎಲ್ಲ ಓದ್ ಮುಗಿಸೋ ಟೆನ್ಷನಲ್ಲಿ ಈ ಕಾರ್ಬನ್ ಆಟಮ್, ಹೈಡ್ರೋಜನ್, ಅಮೋನಿಯಾ, ಒಟ್ನಲ್ಲಿ ಕನ್ಫ್ಯೂಷನ್ನೇ. ಕಾಲೇಜ್ ಲೈಫ್ ಅನ್ನೋದು ನಾವು ಯಾವತ್ತೂ ನೆನೆಸ್ಕೊಳ್ಳೋಂಥ ಒಂದು ವಿಚಾರ. ಅದನ್ನು ನಾವು ಮ್ಯಾಕ್ಸಿಮಮ್ ಎಂಜಾಯ್ ಮಾಡಬೇಕು. ಇಲ್ಲೇ ಈ ಕಾರಿಡಾರಲ್ಲಿ ಎಷ್ಟೋ ಜನ ತಾವು ಇಷ್ಟಪಡೋರು ಕಾಯ್ತಿದ್ದಾರೆ. ಯಾವತ್ತಾದರೂ ಒಂದಿನ ಸಿಗ್ತಾರೆ, ಕಾಯ್ತಾ ಇದ್ದಾರೆ. ಮನಸ್ಸು ತುಂಬ ಪ್ರೀತಿ ಪ್ರೇಮ ಇಟ್ಕೊಂಡು ಮನಸ್ಸಲ್ಲಿ ಒಬ್ಬರಿಂದ ಒಬ್ರಿಗೆ ಗೊತ್ತಾಗದೆ ಕಾಯ್ತಾ ಇದ್ದಾರೆ. ಆಮೇಲೆ ಎಷ್ಟೆಷ್ಟೋ ಕೋಪ, ಎಷ್ಟೋ ಜಗಳ, ತುಂಬ ಕಣ್ಣೀರ ಹನಿಗಳು. ಹೋಗು ಮುಂಚೆ ನೀನು ನೋಡಬೇಕು ಅಂತ ಆಸೆ ಪಟ್ಟೆ. ನಾನು ಹಾಸ್ಟೆಲ್ ನೋಡಿದೆ, ಇನ್ಮೇಲಿಂದ ನಾನು ನೋಡೋಕ್ಕಾಗಿಲ್ಲ ಅಂದರೆ ಹಾಸ್ಟೆಲ್ ಮ್ಯಾಟ್ರನ್ನ ಕೋಪ ಎಲ್ಲ ಮನಸ್ಸಲ್ಲಿ ಇಟ್ಕೊಂಬೇಡ. ಅದು ನಾನು ಯಾವತ್ತೋ ಮರ್ತು ಹೋದೆ. ಇಲ್ಲಿಂದ ಹೋದಾಗ ನಿಮ್ಮ ನೆನಪಿಗೆ ಏನಾದರೂ ಬೇಕಿತ್ತಲ್ವಾ? ಕ್ಯಾಂಪಸ್ಸಲ್ಲಿ ಓದ್ಬೇಕಾರೆ ನಾವು ಅಂದ್ಕೊಂಡಿದ್ವಿ ನಾವೇ ರಾಜ ಅಂತ, ಈ ಕ್ಯಾಂಪಸ್ಸೇ ನಮ್ಮ ಸಾಮ್ರಾಜ್ಯ ಅಂತ. ಇವಾಗ ಹೋಗ್ಬೇಕಾರೆ ಸ್ವಲ್ಪ ಭಯ. ನಾನು ಬರ್ತೀನಿ, ಯಾವಾಗಾರ ಸಿಗೋಣ. ಬರ್ತೀನಿ, ಯಾವಾಗಾರ ನೋಡೋಣ. ಅಮ್ಮನಿಂದ ಲೆಟರ್ ಬಂದಿದೆ. ಊರಿಗೆ ಬರಕ್ಕೆ ಹೇಳಿದ್ದಾರೆ, ಹೋಗಬೇಕು. ನೀನೇ ಪುಣ್ಯವಂತ. ಊರಲ್ಲಿ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನ ಅಮ್ಮ ಇದ್ದಾರೆ. ಹೌದಲ್ವಾ? ಸಮ್ಟೈಮ್ಸ್ ಯೋಚನೆ ಮಾಡ್ತೀನಿ, ನಾನು ಮಾಡೋದು ಅಮ್ಮಂಗೋಸ್ಕರ ಅಲ್ವಾ ಅಂತ. ಪಾಪ ಅಮ್ಮ ನನಗೋಸ್ಕರ ತುಂಬ ಕಷ್ಟಪಡ್ತಿದ್ದಾರೆ. ನಿಂಗೆ ಗೊತ್ತಿದೆಯಾ, ನಮ್ಮ ಅಪ್ಪ ಅಮ್ಮ ಲವ್ ಮಾಡೇ ಮದುವೆ ಆಗಿದ್ದು. ಹೌದಾ? 6-7 ವರ್ಷ ಪ್ರೀತಿಸಿದ ಮೇಲೇನೆ ತುಂಬ ಕನಸುಗಳ ಜೊತೆ ಅವ್ರ ಜೀವನ ಶುರು ಮಾಡಿದ್ರು. ಆಮೇಲೆ ಅವರು ಅನ್ಕೊಂಡಿರ್ತಾರೋ ಏನೋ ಈ ಥರ ಮಾಡಬಾರ್ದಾಗಿತ್ತು ಅಂತ. ಮತ್ತೆ ನಿಮ್ಮ ಅಪ್ಪ ತೀರ್ಕೊಂಡ್ರು. ಜೀವನದಲ್ಲಿ ಏನು ಅನ್ಕೊಂಡಿದ್ದಾಗಿಲ್ಲ ಅನ್ನೋ ದುಃಖದಲ್ಲಿ. ನನ್ನಪ್ಪ ಅಮ್ಮ ನನ್ನ ಚಿಕ್ಕ ವಯಸ್ಸಲ್ಲೇ ವೀಸಾ ತಗೊಂಡು ಹೋಗ್ಬಿಟ್ರು. ನನಗಿದೆಲ್ಲ ಏನೂ ಗೊತ್ತಿಲ್ಲ. ಇದನ್ನೆಲ್ಲ ನಿನ್ನ ಹತ್ರನೇ ಹೇಗೆ ಸಾಧ್ಯ ಮಾತಾಡೋಕ್ಕೆ? ಏನು ಮಾಡೋದು, ಎಲ್ಲ ನನ್ನ ಹಣೆ ಬರ ಅಷ್ಟೇ. ನನ್ನ ಜೀವನದ ಬಗ್ಗೆ ಮಾತಾಡ್ತಿದ್ರೆ ತುಂಬ ಮಾತಾಡಬೇಕಾಗುತ್ತೆ. ಒಂದು ದೊಡ್ಡ ಸೀರಿಯಲ್ಲೇ ಮಾಡ್ಬೋದು. ನಂದಂತೂ ತುಂಬ ಕನಸುಗಳಷ್ಟೇ. ಹೇಗಾದರೂ ಅಮೇರಿಕನ್ ಸ್ಕಾಲರ್ಶಿಪ್ನ ತಗೋಬೇಕು, ಅಲ್ಲಿ ಹೋಗಿ ಓದಿ ಒಬ್ಬ ಸೈಂಟಿಸ್ಟ್ ಆಗಬೇಕು. ವಾ, ಸೂಪರ್ ಗೋಪಿ, ನನ್ನ ಆಸೆ ನೆರವೇರಲಿ. ಚಿಕ್ಕ ಚಿಕ್ಕ ಆಸೆ ಟುನ್ ನಿನಗೊಂದು ಆಸೆ. ಏಯ್, ಅಮೇರಿಕನ್ ಸಿಲಿಕಾನ್ ವ್ಯಾಲಿಯಲ್ಲಿ ಈಗ ಟೈಮ್ ಎಷ್ಟು ಗೊತ್ತಾ? ಇಲ್ಲ, ಬೆಳಿಗ್ಗೆ 7 ಗಂಟೆ. ಅಲ್ಲಿರೋ ಕೋಟ್ಯಾಧೀಶ್ವರ ಕೈಯಲ್ಲಿ ಕಾಫಿ ಹಿಡ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಇಂಟರ್ನೆಟ್ಟಲ್ಲಿ ಲಾಗಿನ್ ಆಗ್ತಾನೆ. ಆವಾಗ ಸೈಬರ್ ಸ್ಪೇಸಲ್ಲಿ ನಾವು ಅವನ್ನ ನೋಡ್ಬೋದು. ಆಯಿತು, ಆಮೇಲೆ
ನಾವು ನಮ್ದು ಹಸಿವು ಕಷ್ಟಗಳನ್ನ ಅವ್ರ ಹತ್ರ ಹೇಳ್ಕೊಳ್ಳೋಣ, ಅವಾಗ ಅವ್ರಿಗೆ ಬೇಜಾರಾಗತ್ತೆ. ಇದು ಐಡಿಯಾ. ಅವ್ರ ಜೊತೆ 10 ಮಿಲಿಯನ್ ಕಾಂಟ್ರಾಕ್ಟ್ ಸೈನ್ ಮಾಡ್ತೀವಿ. ಬೇಡ 40 ಮಿಲಿಯನ್ ಕಾಂಟ್ರಾಕ್ಟ್ ಸೈನ್ ಮಾಡ್ತೀವಿ. ಹಾಗೆ ಅವ್ರ ಮನ್ಸಲ್ಲೂ ಜಾಗ ಪಡ್ತೀವಿ. ಆಮೇಲೆ ನಾವು ಯಾರು ಮಿಲಿಯನ್ಸ್ ಬಗ್ಗೆ ನೀನ್ ಮಾತಾಡಬೇಡ. ಎಷ್ಟು ದಿನದಿಂದ ಇದೇ ಕತೆ ಹೊಡಿತಾ ಇದೀಯ, ಇನ್ನೂ ಏನೂ ಆಗಲ್ಲ. ಇವನು ಮಿಲಿಯನ್. ಇದ್ ನಮ್ಮ ಮನು ತಾನೆ? ಅಯ್ಯೋ ಇವ್ನು ಯಾವಲ್ಲ ಆನ್ಲೈನ್ ಇರ್ತಾನೆ. ಮಗ ಇವ್ನಿಗೇನಾದ್ರೂ ಮಾಡ್ಬೇಕಣ. ಹೆಂಗೋ ಒಂದ್ ಕೆಲಸ ಮಾಡೋಣ, ಒಂದ್ ಹುಡುಗಿ ತರ ಚಾಟ್ ಮಾಡೋಣ. ಹುಡುಗಿ ಹೆಸರು ನೋಡ್ತಾರೆ ಪಕ್ಕ ಬೀಳ್ತಾನೆ. ಹಂಗೆ ಮಾಡೋಣ. ಹಾಯ್, ನಾನು ಯಾರು ಗೊತ್ತಾಯ್ತಾ? ಇಲ್ಲ. ನೀವ್ ನನಗ್ ಗೊತ್ತು. ಯಾರು ನೀನು? ಅನಾಮಿಕಾ. ನೀವ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಹೆಂಗೆ? ನಾನು ನೋಡಿದ್ದೀನಿ ನಿಮ್ಮನ್ನ ಕಾಲೇಜಲ್ಲಿ. ನಿನ್ನೂ ನೋಡಿದೆ, ಇವತ್ತು ನೋಡಿದೆ, ನಾಳೆನೂ ನೋಡ್ತೀನಿ. ಹಲೋ ಹಲೋ ಹಲೋ. ಛೇ, ನಾನೀಗ ಆನ್ಲೈನ್ ಇದ್ದೀನಿ. ಅನಾಮಿಕಾ, ಎಸ್. ಹಲೋ. ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೆ. ಸಾರಿ ಚಿನ್ನ. ಎಲ್ಲಿ? ತುಂಬಾ ತುಂಬಾ ದೂರದಲ್ಲಿ, ಮಂಜು ಬೀಳೋ ಜಾಗದಲ್ಲಿ. ನಾನು ಬರ್ಲಾ? ಹೇಗ್ ಬರ್ತೀಯಾ? ಹಾರಿ ಹಾರಿ ಹಾರಿ. ಆಮೇಲೆ? ಅದಾದ್ಮೇಲೆ ನಾವಿಬ್ರು ಕೈ ಹಿಡ್ಕೊಂಡು ಇಲ್ಲಿಯ ರಾಜ ಹಾಡು ಕೇಳ್ಕೊಂಡು ಹಂಗೆ ನಡ್ಕೊಂಡು ಹೋಗ್ಬೇಡ. ಬೇಗ ಬಾ, ಹಾರಿ ಹಾರಿ ಬಾ. ನಾನು ಕಾಯ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಅಣ್ಣ, ನಿಂಗೆ ಹುಚ್ಚಿಟ್ಟಿದೆ ಅಂತ. ಮಮ್ಮಿ, ಅಣ್ಣಂಗೆ ಹುಚ್ಚಿಟ್ಟಿದೆ. इनकलाब जिंदाबाद, इनकलाब जिंदाबाद, इनकलाब जिंदाबाद, जिंदाबाद, स्टूडेंट फेडरेशन जिंदाबाद, जिंदाबाद, स्टूडेंट फेडरेशन जिंदाबाद, ಸ್ಟೂಡೆಂಟ್ ಫೆಡರೇಷನ್ ಜಿಂದಾಬಾದ್. ಸ್ಟ್ರೈಕ್ ಅಂತ ಗೊತ್ತಿಲ್ಲ. ಅದ್ ಬಿಡು, ನಾಳೆ ಏನ್ ಪ್ರೋಗ್ರಾಮು? ಇಲ್ಲ, ಸದ್ಯಕ್ಕೇನು ಇಲ್ಲ. ಯಾಕೆ? ನಾಳೆ ನನ್ನ ಹುಟ್ಟದ ಹಬ್ಬ. ಆಹಾ, ಹಾಗಾದ್ರೆ ಸೂಪರು. ಟ್ರೀಟ್ ಇದೆ ಅಲ್ಲ? ಅದೆಲ್ಲ ಹೇಳ್ತೀನಿ, ಆದ್ರೆ ನಾಳೆ 1 ಗಂಟೆಗೆ ಆಲದ ಮರದ ಹತ್ರ ಬಂದ್ಬಿಡ್ಬೇಕು. ಬೇರೆ ಯಾರನ್ನೂ ಕರಿಯಂಗಿಲ್ಲ. ಮರಿಯಲ್ಲ ತಾನೆ? ಇಲ್ಲ. ಏನೇನೆಲ್ಲ ಪ್ರೋಗ್ರಾಮ್ ಇದೆ? ಅದು ಫುಲ್ ಸಸ್ಪೆನ್ಸ್. ಸರಿ. ಹೇ ಗೋಪಿ, ನೀನೇನಿಲ್ಲಿ? ನೀನೇನೆ ಇಲ್ಲಿ? ನಾನು ಇಲ್ಲೇ ಓದ್ತಾ ಇದ್ದೀನಿ. ಯಾವ ಕೋರ್ಸು? ಫಸ್ಟ್ ಇಯರ್ ಫಿಸಿಕ್ಸ್. ನಾನ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್. ಅದು ಸರಿ. ಇಷ್ಟು ದಿನ ಆಗಿದೆ ಇಲ್ಲಿ, ನಾವಿಬ್ರು ಒಂದ್ಸಲನೂ ಸಿಕ್ಕಿಲ್ಲ. ನೀನ್ ಬಿಡು, ಯಾವಾಗ್ಲೂ ಬುಕ್ ಅಂತಿರ್ತೀಯ. ಹಾಗೇನಿಲ್ಲ, ನೀನ್ ತಾನೇ ನರ್ಸಿಂಗ್ ಹೋಗ್ತೀನಿ ಅಂದೆ. ಅಪ್ಲೈ ಮಾಡಿದೀನಿ, ಸಿಗುತ್ತೇನೋ ಗೊತ್ತಿಲ್ಲ. ನನ್ ಕೈಲೇ ನಂಬೋಕೆ ಆಗ್ತಿಲ್ಲ. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಸ್ವಲ್ಪ ದಪ್ಪ ಆಗಿದೀಯಾ? ನೀನು ಅಷ್ಟೇ ಚೆನ್ನಾಗಿ ಕಾಣಿಸ್ತಿದ್ಯಾ. ಅಯ್ಯೋ, ಹೇಳಕ್ ಮಾಡ್ತಾ ಇತ್ತು. ಇವ್ರು ಯಾರು? ಇದ್ ನಮಿತಾ, ನನ್ ಕ್ಲಾಸ್ಮೇಟ್. ನಾನ್ ಗಾಯತ್ರಿ, ಇವನು ರೇ. ನಾವು ಒಂದೇ ಸ್ಕೂಲಲ್ಲಿ ಓದ್ತಿದ್ವಿ. ಹೌದು, ಇವನಿಲ್ ಹೇಗಿದ್ದಾನೆ? ಮೊದ್ಲಿಗಿಂತನೂ ಪರವಾಗಿಲ್ವಾ? ಹಾ, ಸರಿ ಮಾಡ್ಬೋದು. ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ಗಾಯತ್ರಿ, ಇಲ್ಲೇನ್ ಮಾಡ್ತಿದ್ಯಾ? ಎಷ್ಟು ಹುಡುಕ್ತೆ ಗೊತ್ತಾ? ಇವ್ರು ನನ್ ಫ್ರೆಂಡ್ಸ್. ನಾನು ಹೋಗಿ ಬರ್ತೀನಿ, ಇನ್ನೊಂದಿನ ಸಿಗೋಣ. ಹಲೋ, ಹೊರಡೋಣ? ಬಡ ಬಜ್ಜಿ ಬೋಂಡಾ ಪರೋಟ 2 ಟೀ ಅಲ್ಲಿ ಕೊಡು, 2 ಚಪಾತಿ ಈ ಕಡೆ ಕೊಡು. ಅಲ್ಲಿ ಪರೋಟ ಪಾರ್ಸಲ್, ಬಜ್ಜಿ, ಸಮೋಸ, ಪರೋಟ, ಬಂದು. ಬಾಸ್ ಇದೆಯಾ? ಇದ್ರೆ
4 ಕೊಡಿ ಸರ್. ಮ್ಯಾಥ್ಸ್ ಡಿಪಾರ್ಟ್ಮೆಂಟಲ್ಲಿ ಮೀರು ಚಂದ್ರ ಲೋ ಮಾಡ್ತಿದ್ರಂತೆ. ಹಾ, ನನ್ಗೇನು ಗೊತ್ತಾಗುತ್ತೆ? ಯಾಕೋ ನೀನ್ ನಿಮ್ಮೇಲೆ ಅನುಮಾನ ಇದೆ. ಏಯ್, ರಿಚ್ ಗರ್ಲ್ ಬರ್ತಾವಳೆ. ಪೆಪ್ಸಿ ಓಕೆ ತಾನೆ? ಬಾಸ್, 4 ಪೆಪ್ಸಿ. ಏ ಬಾಸ್, ಈ ಪಿಜ್ಜಾ, ಬರ್ಗರ್, ಚಿಕನ್ ಏನಾದ್ರೂ ಇದೆಯಾ? ಹೌದು, ನೀವು ಯಾವಾಗಲೂ ಬ್ಲ್ಯಾಕ್ ಟೀ ತಾನೇ ಕುಡಿಯೋದು. ಇದೆಲ್ಲ ಮಿಕ್ಸ್ ಮಾಡಿಕೊಡಿದ್ರೆ ಪಿಯದಿಗೆ ಇತ್ಕೊಳ್ಳುತ್ತೆ. ಹೋಗ್ಲಿ ಬಿಡ, ನೆಕ್ಸ್ಟ್ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಕಣ್ಮಣಿ ನಿಲ್ಲು ಪ್ರೀತಿಯ ಏಳು, ಮುದ್ದು ಗಿಣಿಯ ಕೋಪವೇ. ಕಣ್ಮಣಿ ನಿಲ್ಲು ಪ್ರೀತಿಯ ಹೇಳು, ಮುದ್ದು ಗಿಣಿಯ ಕೋಪವೇ. ಹೊರಡೋಣವಾ ಗೋಪಿನ? ಹಾ. ಸ್ವಲ್ಪ ದಿನದಿಂದ ನಿನ್ನ ಹತ್ರ ಏನೋ ಕೇಳ್ಬೇಕು ಅನ್ಕೊಂಡೆ. ನನ್ನ ತಪ್ಪಾಗಿ ತಿಳ್ಕೊಬೇಡ. ಏಯ್, ಇಲ್ಲ ಕೇಳು. ನೀನು ಲವ್ ಮಾಡ್ತಿದ್ಯಾ ಆ ನಮಿತಾನ? ಏನು? ಇದೆಲ್ಲ ನಿಂಗೆ ಯಾರು ಹೇಳಿದ್ರು? ಹೇ ತಮ್ಮ, ನಾನು ಇದೆಲ್ಲ ನೋಡ್ತಾನೆ ಇದ್ದೀನಿ. ನನ್ನ ಹತ್ರನೇ ಆಟ ಆಡ್ತಿದ್ಯಾ? ನೋಡಕ್ಕೆ ಸಕದಾಗವಳ. ಅವಳು ಕೆಂಪು ಬಣ್ಣ, ದೊಡ್ಡ ಕಣ್ಣು, ತಲೆ ತುಂಬ ಕೂದಲು. ನೀನೊಂದು ವಿಚಿತ್ರವಾದ ಮನುಷ್ಯನೇ. ಜೋಡಿ ಗಿಳಿಯೇ ಎಲ್ಲಿ ಹೇಳು, ನನ್ನ ಗಿಳಿಗ ಬಂದು ನಿಲ್ಲು. ನಾಳೆ ನನ್ನ ಬರ್ತ್ಡೇ. ನನಗೆ ಬರ್ತ್ಡೇ ಫಂಕ್ಷನ್ ಮಾಡ್ಕೊಂಡಿರೋದೇ ಯಾವತ್ತೂ ನೆನಪಿಲ್ಲ. ಚಿಕ್ಕ ವಯಸ್ಸಲ್ಲಿ ನನ್ನ ಅಪ್ಪನ ಕೈ ಹಿಡ್ಕೊಂಡು ನಡೆಯುವಾಗ ನನಗೆ ತುಂಬ ಖುಷಿ ಆಗ್ತಾ ಇತ್ತು. ಅದಾದಮೇಲೆ ಎಲ್ಲ ಬರೀ ನೆನಪಾಗೋಯ್ತು. ಈಗ ನಾನು ಬೇರೆಯವ್ರ ಸಹಾಯದಲ್ಲಿ ಬದುಕ್ತಾ ಇದ್ದೀನಿ. ಈ ಕಾಲೇಜ್, ಆಲದ ಮರ, ಗೋಪಿ ಎಲ್ಲ ನನ್ನ ತುಂಬ ಕೇರ್ ಮಾಡ್ತಾರೆ. ತುಂಬ ಆಡಂಬರ ಏನೂ ಇಲ್ಲದೆ ನಾನು, ಗೋಪಿ ಈ ಆಲದ ಮರದ ಕೆಳಗೆ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸಾರಿ, ಗೌರ್ಮೆಂಟ್ ಆಫೀಸ್ಗೆ ಹೋದ್ರೇನೆ ಹೀಗೆ. ನಾನು ಗಾಯತ್ರಿ ಕೆಲಸಕ್ಕೋಸ್ಕರ ಹೋಗಿದ್ದೆ. ಹಣ ಕಟ್ಟಕ್ಕೆ ಎಷ್ಟು ಕ್ಯೂ ಇತ್ತಪ್ಪ. ಸೆಕ್ಷನ್ ಆಫೀಸ್ ಪಕ್ಕ ನಾವು ಹೋದ್ರೆ ಅಲ್ಲಿ ಬೇಡದಿರೋ ಪ್ರಶ್ನೆ ಎಲ್ಲ ಕೇಳ್ತಾ ಇದ್ರು. ಎಲ್ಲ ಮುಗಿಸಿ ಫಾರ್ಮ್ ಕೊಡೋ ಅಷ್ಟೊತ್ತಿಗೆ ಟೈಮೇ ಆಗೋಯ್ತು ಅಂತ ಹೇಳ್ಬಿಟ್ರು. ನಮಿತಾ, ಸಾರಿ. ಇಷ್ಟೊತ್ತು ನಿನ್ಗೋಸ್ಕರ ಕಾಯ್ತಾ ಇದ್ದಿದ್ದು ನಾನೇ ಹುಚ್ಚಿ. ಹಳೆ ಫ್ರೆಂಡ್ನ ನೋಡಿದ ತಕ್ಷಣ ನನ್ನ ಮರ್ತೆ ಅಲ್ಲ. ನನಗೂ ಫ್ರೆಂಡ್ಸ್ ಇದ್ರು, ನಿನ್ಗೋಸ್ಕರ ಅವ್ರನ್ನ ಅವಾಯ್ಡ್ ಮಾಡಿದೆ, ಮರಿಬೇಡ. ನಮಿತಾ, 1 ನಿಮಿಷ, ನಾನು ಹೇಳೋದು ಸ್ವಲ್ಪ ಕೇಳು. ನಾನೇನು ಕೇಳಲ್ಲ. ನಿನ್ಗೆ ಯಾವತ್ತೂ ನಿನ್ ಕೆಲ್ಸನೇ ಇಂಪಾರ್ಟೆಂಟ್ ಅಲ್ವಾ? ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಸಾಕು, ಇನ್ಯಾವತ್ತೂ ಮೀಟ್ ಮಾಡ್ಬೇಡ, ಹೋಗು. ನಾನು ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ಅಲ್ವಾ ನೀನು? ಬರೀ ಐಸ್ ಕ್ರೀಮ್, ಚಾಕ್ಲೇಟ್ ಅಂತಾನೆ ಇರ್ತೀಯಲ್ಲ, ನಿಂಗೆ ಅದೇ ಮುಖ್ಯನಾ? ಏನಂದೆ? ನನಗೆ ಅರ್ಥ ಆಗಲ್ವಾ? ನನ್ನ ಬಗ್ಗೆ ಹೀಗೆಲ್ಲ ಅನ್ಕೊಂಡಿದ್ಯಾ? ಸರಿ ಸರಿ, ಹಾಗೆ ಇರ್ಲಿ. ಹಾಂ, ಬೆಳಗ್ಗೆ ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಾಗಿತ್ತು, ಅದಕ್ಕೆ ನೀನು ನೋಡೋಕ್ಕಾಗಿಲ್ಲ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಅಂಕಲ್. ಏನಮ್ಮ ಆಯಿತು? ಏನೊಂಥರ ಇದೆಯಾ? ಮುಖದಲ್ಲಿ ಸಂತೋಷನೇ ಇಲ್ಲ. ಏನಾಯಿತು? ಆಂಟಿ ಏನಾರ ಹೇಳಿದ್ರಾ? ಏನಿಲ್ಲ ಅಂಕಲ್. ಅಂಕಲ್, ನಾನು ಹಾಸ್ಟೆಲ್ಗೆ ಶಿಫ್ಟ್ ಆಗ್ಲಾ? ನಿಂಗೆ ಇಲ್ಲಿ ಬೋರ್ ಆಗ್ತಿದೆ ಅಲ್ವಾ? ನನಗೆ ಮಗಳಿಲ್ಲ ಅಂತ ನೋವಾಗದೇ ಇರೋದು ನೀನು ನೋಡಿದಾಗ. ನಿಂಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀನು ಆರಾಮಾಗಿ ಹೋಗ್ಬೋದು. ನಾನು ಏನೂ ಹೇಳಲ್ಲ. 1 ಗಂಟೆ ಆಯ್ತು ನಿಮ್ಗೆ ಊಟ ಎತ್ತಿಟ್ಟು. ಎಷ್ಟೊತ್ತು ಅಂತ ಕಾಯೋದು? ಸ್ವಲ್ಪ ನಿಂತ್ಕೊಳ್ಳಿ. ನಿಮ್ಮಿಂದನೇ ಅವಳು ಈ ರೀತಿ ಆಗಿರೋದು. ಅಪ್ಪ ಅಮ್ಮ ಇಲ್ಲದೇ ಇರೋ ಮಗು, ನನ್ನ ತಂಗಿ ಮಗಳವಳು. ನಿನಗೆಲ್ಲಿ ನನ್ನ ಸಂಬಂಧವ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಮಗನ ಎಲ್ಲ ರೀತಿಯಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಿದ್ರೂ ಕೂಡ ಒಂದಾಗಬೇಕಾದ್ರೆ ನಾವು ಯಾವಾಗಲೂ ಸೋಲ್ತಿದ್ದೀವಿ. ಇಲ್ಲಿ ನೋಡು, ನಮಗೊಂದು ಮಗ ಇದ್ದಾನೆ,
ಅವನಿಗೆ ಅಂತ ಒಂದು ಜೀವನ ಇದೆ. ಅದಕ್ಕೋಸ್ಕರನಾದರೂ ನಾವು ಒಟ್ಟಿಗೆ ಇರೋ ಥರ ಪ್ರಯತ್ನ ಪಡೋಣ. ನೀನು ಹೇಳ್ತಿರೋ ಥರ ಇಂಗ್ಲೀಷ್ ಕವಿತೆಗಳ ಥರ ಜೀವನ ಮಾಡ್ತಿರೋದು ಒಂದು ಸ್ಟುಪಿಡ್ ಪ್ರೊಫೆಸರ್ ಅಷ್ಟೇ ತಾನೇ? ನಾವು ಹೀಗೆ ನಿಂತ್ಕೊಂಡಿದ್ರೆ ನಮ್ಮ ಬಾಲ್ಯದ ದಿನ ನೆನಪಾಗ್ತಾ ಇದೆ. ನಿಂಗೆ ನೆನಪಿದೆಯಾ? ನದಿಯಲ್ಲಿ ಓಡಿ ಓಡಿ ಆಟ ಆಡಿದ್ದು, ಆ ಹುಚ್ಚಿ ಪಾರನ ನೋಡಿ ಹೆದರಿ ಬಚ್ಚಿಟ್ಕೊಂಡಿದ್ದು. ಅಪ್ಪ ಅವತ್ತು ತುಂಬ ಹೊಡಿದ್ರಲ್ಲ? ಹೊಡೆಯಕ್ಕೆ ಶುರು ಮಾಡಿದ್ರೆ ನಿಲ್ಲಿಸ್ತಾನೆ ಇರಲಿಲ್ಲ ಅವರು. ಹುಚ್ಚಂತರ ಆಡ್ಬಿಡೋರು. ನಿಜಾನೇ, ಅವ್ರಿಗಾಗ್ತಿದ್ದ ನೋವೆಲ್ಲ ನನ್ನ ಮೇಲೆ ತೀರಿಸ್ಕೊಳ್ಳೋರಷ್ಟೇ. ಒಳೊಳಗಡೆ ತುಂಬಾ ಆಸೆ ಇಟ್ಕೊಂಡಿದ್ರು ನನ್ನ ಬಗ್ಗೆ. ನಿಂಗೆ ಗೊತ್ತಾ, ಆ ಹುಚ್ಚಿ ಪಾರು ಇದ್ಲಲ್ಲ, ಅವಳು ಸತ್ತು. ಹೌದಾ? ನಾನು ಆ ಕಡೆ ಹೋಗಿ ತುಂಬ ದಿನ ಆಯಿತು. ನಾವು ಡೈರೆಕ್ಟಾಗಿ ನೋಡ್ದೇನೆ ಎಷ್ಟು ದಿನ ಅಂತ ಹಿಂಗೆ ಲವ್ ಮಾಡೋದು? ಒಂದು ಸೆಕೆಂಡ್ ನೀನು ವೆಯ್ಟ್ ಮಾಡೋಕ್ಕಾಗಲ್ಲ. ಡೈರೆಕ್ಟಾಗಿ ಮೀಟ್ ಆಗೋಣ ಪ್ಲೀಸ್. ಓಕೆ, ಮೀಟ್ ಆಗೋಣ. ಯಾವಾಗ, ಎಲ್ಲಿ, ಹೇಗೆ? ಇವತ್ತೇ ಕಾಲೇಜಲ್ಲಿ. ನಿನ್ನ ಕೈಲಾದ್ರೆ ನನ್ನ ಕಂಡು. ಹಂಗಂದ್ರೆ ಒಂದು ಕ್ಲೂ ಕೊಡು. ಕ್ಲೂ ಎಲ್ಲ ಕೊಡೋಕ್ಕಾಗಲ್ಲ, ನೀನೇ ಕಂಡಿಡಿ. ಓಕೆ. ಅನಾಮಿಕಾ? ಇಲ್ಲ. ಅನಾಮಿಕಾ? ನೀವೇ ತಾನೇ ಅನಾಮಿಕಾ? ನಾವಲ್ಲಪ್ಪ. ಅನಾಮಿಕಾ? ಛೇ, ಎಸ್, ಹುಡುಕ್ಬಿಟ್ಟೆ. ನಿಮ್ಮಲ್ಲೇ ಯಾರೋ ಒಬ್ರು ಅನಾಮಿಕಾ ತಾನೆ? ಇಲ್ವಲ್ಲ. ಯಾರು ಇಲ್ವಾ? ಹಂಗಂದ್ರೆ ನಿಮ್ ಕ್ಲಾಸಲ್ಲಿ ಯಾರೋ ಒಬ್ರು ಅನಾಮಿಕಾ ಅಂತಿದ್ದಾರೆ ತಾನೆ? ಇಲ್ಲ. ಅಲ್ಲೂ ಇಲ್ವಾ? ಇಲ್ಲ. ಹಂಗಂದ್ರೆ ಕಾಲೇಜಲ್ಲಿ? ಇಲ್ಲ ಅಂತ ಹೇಳಿದ್ರಲ್ಲ. ಓಕೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಸಾರಿ, ಕ್ಯಾರಿ ಆನ್. ಆಂಟಿ, ನಿಮ್ಮಲ್ಲಿ ಯಾರು ಅನಾಮಿಕಾ? ನಾವಲ್ಲಪ್ಪ. ಏಯ್, ನಿಜ ಹೇಳೋ, ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ. ನೀನೇನೋ ಚೇಂಜ್ ಆಗಿದ್ದಿಲ್ಲ. ಏಯ್, ಹಂಗೆಲ್ಲ ಹೋಗ್ಬಿಡ, ಹೇಳ್ಬಿಟ್ಟು ಹೋಗು. ನಾನು ಎಲ್ಲೂ ಸಿಗಾಕೊಂಡಿಲ್ಲ. ಲೀವ್ ಮೀ ಅಲೋನ್. ನಾನು ಅದೆಲ್ಲ ನಂಬಲ್ಲ. ಏಯ್, ಆಪತ್ತಿಲಿದಾಗ ಹೆಲ್ಪ್ ಮಾಡಿದೆ ನಿಜವಾಗ್ಲೂ ಫ್ರೆಂಡ್ಸು. ಈಗ ತಾನೇ ಹೆಲ್ಪ್ ಮಾಡೋಕ್ಕಾಗಲ್ಲ. ನಿಮ್ಮ ಹೆಲ್ಪ್ ನಂಗೆ ಬೇಡ ಗುರು, ತೊಂದರೆ ಕೊಡದೆ ಇದ್ರೆ ಸಾಕು. ಓ, ಆಮೇಲೆ ನಾನು ಹೇಳೋದ ನಂಬರ್ ನಂಬಿ ಇಲ್ಲಾಂದ್ರೆ ಬಿಡಿ. ಐ ಮೀನ್ ಲವ್. ಇದೇನೋ ಹೊಸ್ತಾಗಿದೆ. ಇದು ಕಾಮಿಡಿ ಅಲ್ಲ, ಇದು ಸೀರಿಯಸ್ಸು. ಯಾರದು ಹುಡುಗಿ? ಹಾಂ, ಅದನ್ನೇ ನಾನು ಹುಡುಕ್ತಾ ಇರೋದು. ಗುರು ಹಿರಿಯರೇ ಮತ್ತು ವಿದ್ಯಾರ್ಥಿಗಳೇ, ವಿದ್ಯೆ, ಕಲೆ ಹಾಗೂ ಸಂಸ್ಕಾರ ಒಂದಾಗುವಂಥ ನಮ್ಮ ಕಾಲೇಜ್ನ ಇವತ್ತು ಫಂಕ್ಷನ್ನು, ಸಿಲ್ವರ್ ಜೂಬ್ಲಿ ಫಂಕ್ಷನ್ ಓಪನಿಂಗ್ ಸೆರೆಮನಿ ಇವತ್ತು ಇಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮನ ಫೇಮಸ್ ಸಾಹಿತಿ ಹಾಗೂ ಫೇಮಸ್ ಫಿಲಮ್ ಡೈರೆಕ್ಟರ್ ಆದಂಥ ನಮ್ಮೆಲ್ಲರ ನೆಚ್ಚಿನ ಶ್ರೀ ಲೋಕಿದಾಸ್ ಅವರೇ
ಲೋಕಿದಾಸ್ ಅವ್ರನ್ನ ಒಂದೆರಡು ಮಾತಾಡಬೇಕಂತ ನಾನು ಕೇಳ್ಕೊತೀನಿ. ಇಲ್ಲಿರೋ ಟೀಚರ್ಸ್ಗೂ ಸ್ಟೂಡೆಂಟ್ಸ್ಗೂ ನನ್ನ ನಮಸ್ಕಾರಗಳು. ನಿಮ್ಮ ಕಾಲೇಜಿನ ಸಿಲ್ವರ್ ಜೂಬ್ಲಿ ಆಚರಣೆ ಈಗಿನಿಂದ ಶುರುವಾಗಿದೆ. ಇಂಥ ದೊಡ್ಡ ಸಮಾರಂಭದಲ್ಲಿ ನಾನಿರೋದಕ್ಕೆ ತುಂಬ ಖುಷಿಯಾಗುತ್ತೆ. ಆದರೆ ಒಬ್ಬ ಭಾಷಣಕಾರನಾಗಿ ನಿಮ್ಮ ಮುಂದೆ ನಿಂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ನಿಮ್ಮಲ್ಲಿ ಒಬ್ಬರಾಗಿ ನಿಮ್ಮ ಸಂತೋಷನ ಹಂಚ್ಕೊಳ್ಳೋದೇ ನನ್ನ ಇಚ್ಛೆ. ಯಾಕಂದರೆ ನನ್ನ ಮನಸ್ಸಲ್ಲಿರೋ ಎಲ್ಲ ಹಳೆ ನೆನಪುಗಳು ನನ್ನ ಜೊತೆನೇ ಕಾಲೇಜ್ ದಿನಗಳಲ್ಲಿದೆ. ನಿಮ್ಮ ಥರನೇ ಆ ಕಾಲೇಜ್ ದಿನಗಳ ನೆನಪುಗಳು ತುಂಬ ಜಾಸ್ತಿನೇ ಇದೆ. ಆ ನೆನಪುಗಳು ಈಗ ಮತ್ತೆ ಬಂದಿವೆ. ನೆನಪುಗಳು ಬರೋದ್ರಿಂದನೇ ಜೀವನದಲ್ಲಿ ಪ್ರೀತಿ ತುಂಬ ಜಾಸ್ತಿ ಆಗುತ್ತೆ. ಜೀವನದಲ್ಲಿ ತುಂಬ ದೊಡ್ಡ ಸಂತೋಷ ಯಾವಾಗ ಸಿಗುತ್ತೆ ಅಂತ ಗೊತ್ತಿದೆಯಾ? ಜಾಸ್ತಿ ಹಣ ಸಂಪಾದನೆ ಮಾಡೋದಾ, ಅಥವಾ ಮನೆ ತಗೊಳ್ಳೋದಾ, ಅಥವಾ ಕಾರ್ ತಗೊಳ್ಳೋದಾ? ಮನೆ, ಕಾರು, ಹಣ ಇರೋರ ಹತ್ರ ನೆಮ್ಮದಿ ಇರುತ್ತೆ ಹೇಳ್ರಿ? ನನಗೇನು ಅನಿಸುತ್ತೆ ಅಂದರೆ, ಜೀವನದಲ್ಲಿ ತುಂಬ ದೊಡ್ಡ ಸಂತೋಷ ಅನುಭವಿಸೋದು ಅಂದರೆ ನಮ್ಮನ್ನು ಒಬ್ಬರು ಆಳವಾಗಿ ಅರ್ಥ ಮಾಡ್ಕೊಂಡಿರೋ ವಿಷಯ ಗೊತ್ತಾದಾಗ. ಅಲ್ಲಿ ನಮ್ಮ ಯೋಚನೆಗಳು ಬತ್ತು ಹೋಗುತ್ತೆ, ತೊಂದರೆಗಳೂ ಇರಲ್ಲ. ಪ್ರೀತಿ ವಾತ್ಸಲ್ಯ ತೋರಿಸೋದ್ರಿಂದ ಮಾತ್ರ ನಮ್ಮ ನೋವನ್ನು ಗುಣಪಡಿಸ್ಬೋದು. ಪ್ರೀತಿ ಮೊಳಕೆ ಹೊಡೆದಿರೋ ಜಾಗದಲ್ಲಿ ನೆನಪುಗಳು ತುಂಬಿ ತುಳುಕ್ತಿದೆ. ಈ ಕಾಲೇಜು, ಇಲ್ಲಿರೋ ಜೀವನ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ತುಂಬಿ ತುಳುಕೋ ಸುಂದರವಾದ ಹೂಗಳಾಗಿರಲಿ. ಅದೇ ಥರ ನಿಮ್ಮ ಎದೆಯಲ್ಲಿ ಪ್ರೀತಿಯ ಬೇರು ಯಾವತ್ತಿಗೂ ಸಾಯದೇ ಇರಲಿ ಅಂತ ಹೇಳಿ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ಲೋಕದಾಸ್ ಅವರಿಗೆ ಧನ್ಯವಾದಗಳು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ. ಮೊದಲಿಗೆ BSc ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಆದ ಪ್ರಿಯಾ ಮತ್ತು ಟೀಮ್ನ ವೇದಿಕೆ ಕರೀತಿದ್ದೀನಿ. ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಸಹಕರಿಸಬೇಕು ಅಂತ ಕೇಳ್ಕೊತೀನಿ. ಮುಂದಕ್ಕೆ ಒಂದು ಹಾಡು ಹಾಡ್ತಾ ಇರೋರು ಫಿಸಿಕ್ಸ್ ಸ್ಟೂಡೆಂಟ್ಸ್ ಗಾಯತ್ರಿ. ಹೇ ಗಾಯತ್ರಿ, ಹಾಡು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಹಾಗೇನಿಲ್ಲ. ಗಾಯತ್ರಿ, ಹಾಡು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಟೀಚರ್. ಸಂಗೀತ ಕಲ್ತಿದ್ಯಾ? ಇಲ್ಲ. ಯಾವ ಡಿಪಾರ್ಟ್ಮೆಂಟ್? ಫಸ್ಟ್ ಇಯರ್ ಫಿಸಿಕ್ಸ್. ಹಾ ಗೋಪಿ, ರೆಕಾರ್ಡ್ಸ್ ಎಲ್ಲ ಸಬ್ಮಿಟ್ ಮಾಡ್ಬಿಡ. ಸರಿ ಟೀಚರ್. ಸರಿ ಬಾ. ನೀನ್ ಫ್ರೆಂಡ್ ಯಾಕೆ ಗುರ್ರ ಅಂತಿದ್ದಾಳೆ? ಅದು ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಸ್ವಲ್ಪ ಬನ್ನಿ ಮ್ಯಾಮ್. 1 ನಿಮಿಷ. ಹೌದು, ನಿಮ್ಮದೇನ್ ಪ್ರಾಬ್ಲಮ್ ಏನಿಲ್ವಲ್ಲ? ಗೋಪಿ, ನಿಂಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ನಂಗೇನು ತೊಂದರೆ ಇಲ್ಲ. ಮತ್ತೆ ನಂಗ ಪ್ರಾಬ್ಲಮ್ ನೋಡಿ. ನೀವು ಹಿಂಗೆ ಮುಖ ಉದಿಸ್ಕೊಂಡು ಮಾತಾಡದೇ ಇರೋದಕ್ಕೆ ನಾನು ಬಿಡಲ್ಲ. ಒಂದು ವಿಷಯ ಹೇಳ, ನಂಗೆ ಗೊತ್ತು ಏನು ಪ್ರಾಬ್ಲಮ್ ಅಂತ. ನಿಮ್ಮ ಜಗಳ ಕಾರಣನೇ ನಾನು. ಆವತ್ತು ನನ್ನ ಅವಶ್ಯಕತೆಗೆ ನಾನೇ ಗೋಪಿನ ಒತ್ತಾಯ ಮಾಡಿ ಕರ್ಕೊಂಡು ಹೋದೆ. ಅದಕ್ಕೆ ನಾನು ಬೇಕಿದ್ರೆ ಸಾರಿ ಕೇಳ್ತೀನಿ. ಸಾರಿ ಸಾರಿ ಸಾರಿ. ಈಗ ಮಾತಾಡ್ಕೊಳ್ಳಿ. ಕೈ ಕೊಡಿ ಕೊಡಿ. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ, ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಇಲ್ಲಿ ಏನೋ ಈ ಕಡೆನೇ ಬರ್ತವ್ರೆ. ಎಲ್ಲೋ ಕೋಪ ಬಂದಿರಬೇಕು. ಹೌದು, ನೀವು ಕಾಲೇಜಲ್ಲಿ ಕಿರ್ಚೋದೇನಾದ್ರೂ ಕಾಂಟ್ಯಾಕ್ಟ್ ತಗೊಂಡಿದ್ದೀರಾ? ನಾನ್ ಸುಮ್ನೆ ನಿಮ್ಗೆ ಚೇರ್ ಮಾಡಕ್ಕೆ. ಹೌದಮ್ಮ, ಹಾಳಾಯ್ತು. ಹೇ ಬಾರೆ, ನಮ್ಗೊಂದು ಚಾನ್ಸ್ ಸಿಗುತ್ತೆ. ಇನ್ನೊಂದು ಎಸಿತೀರಾ? ಒಳ್ಳೆ ಪೇರಾಗುತ್ತೆ. ಮುಂದೆ ಮಚ್ಚ ನಿಮ್ಗೆಲ್ಲ ಒಂದು ವಿಷಯ ಗೊತ್ತಾ? ನಾನು ಹುಡುಕ್ಬಿಟ್ಟೆ ಅವಳನ್ನ. ಎಷ್ಟು ಕಷ್ಟಪಟ್ಟು ಹುಡುಕ್ದೆ ಗೊತ್ತಾ? ನನ್ನ ಹತ್ರನೇ ಆಟ ಆಡ್ತಿತ್ತು. ಕೇಳ್ರು, ಏನು ಬೇಕು ಕೇಳ್ರು. ಇವತ್ತು ಫುಲ್ ಟ್ರೀಟ್ ನಂದೆ.
ಯಾರೋ ನೋಡ್ತೀರಾ ನೋಡ್ತೀರಾ ನನ್ನ ಜೊತೆಗೆ ಬನ್ನಿ. ನಡಿಲ್ಲ ನೋಡವ. ಅಲ್ಲಿ ನೋಡಿ. ಅದು ಗಾಯತ್ರಿಲಿ ಇರ್ತಾಳೆ ಗೊತ್ತಾ? ಯಾವ ಗಾಯತ್ರಿ? ಫಸ್ಟ್ ಇಯರ್ BSc ಫಿಸಿಕ್ಸ್. ಸ್ಟ್ರೇಟ್ ಹೋಗಿ ರೈಟ್ ತಗೊಳ್ಳಿ. ಆ ಕಡೆ ಒಳಗಡೆ. ಥ್ಯಾಂಕ್ಸ್. ಅಪ್ಪ ಚಿನ್ನಮರಿ. ಹಾಗೆಲ್ಲ ಕೂಗ್ಬೇಡಿ ಅಪ್ಪ, ಆಮೇಲೆ ಫ್ರೆಂಡ್ಸ್ ಕೇಳಿಸ್ಕೊಂಡ್ರೆ ಹಾಗೆ ಕೂಗಕ್ ಶುರು ಮಾಡ್ತಾರೆ. ಹೌದು, ನೀವ್ ಯಾವಾಗ ಬಂದ್ರಿ? ನಾನು ಈಗ ತಾನೇ ಬಂದಮ್ಮ. ಹುಡುಗರ ಹತ್ರ ಕೇಳಿದೆ, ನೀನ್ ಇಲ್ಲೇ ಇರ್ತೀಯ ಅಂತ ಹೇಳಿದ್ರು. ಏನಪ್ಪ ವಿಶೇಷ? ವಿಶೇಷ ಇಲ್ಲದೆ ಇರುತ್ತಾ? ನಿನಗೆ ನರ್ಸಿಂಗ್ ಕಾಲೇಜಿಂದ ಕಾರ್ಡ್ ಬಂದಿದೆ. ಅದಕ್ಕೆ ಯಾಕೆ ಇಷ್ಟು ಕಷ್ಟಪಟ್ಟು ಬಂದ್ರಿ? ಪಕ್ಕದ ಮನೆ ಮಾಲತಿ ಟೀಚರ್ಗೆ ಹೇಳಿದ್ರೆ ಅವರ ಹಾಸ್ಟೆಲ್ಗೆ ಫೋನ್ ಮಾಡಿ ಹೇಳ್ತಾ ಇದ್ರು. ಸುಮ್ಮನೆ ಬೇರೆಯವ್ರಿಗೆ ಯಾಕೆ ಕಷ್ಟ ಕೊಡೋದು, ಅದಕ್ಕೆ ನಾನೇ ಬಂದೆ. ಅಲ್ದೆ ನಿನ್ನೂ ನೋಡ್ದ ಹಾಗಾಗತ್ತಲ್ವಾ. 24ನೇ ತಾರೀಕಿಗೆ ಹೋಗ್ಬೇಕಾ ನರ್ಸಿಂಗ್ ಕಾಲೇಜ್ಗೆ? ಫೀಸ್ ಫುಲ್ ಅವತ್ತೇ ಕಟ್ಟಬೇಕಾಗತ್ತೆ. ಅದೆಲ್ಲ ಹೇಗೋ ಅರೇಂಜ್ ಮಾಡೋಣ ಬಾ ನೀನು. ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ. ಅಮ್ಮ ನಿನ್ಗೆ ಹೇಳು ಅಂತ ಹೇಳಿ ಕಳಿಸಿದ್ರು. ನಮ್ಮ ಹಸು ಕರು ಹಾಕಿದೆ. ಕರು ತುಂಬಾ ಚೆನ್ನಾಗಿದೆ. ನೆತ್ತಿ ಮೇಲೆ ಒಂದು ಚಿಕ್ಕ ಮಚ್ಚೆ ಇದೆ, ನೋಡೋಕ್ ತುಂಬಾ ಚೆನ್ನಾಗಿದೆ. ದಿನ 2 ಲೀಟರ್ ಹಾಲು ಕೊಡುತ್ತೆ. ಆಮೇಲೆ ನಿನ್ ಜೊತೆ ಒಬ್ಬ ಹುಡುಗಿ ಓದ್ತಿದ್ಲಲ್ಲ, ಅವಳ ಹೆಸರು ಯಾರು? ಫಾತಿಮಾನಾ? ಫಾತಿಮಾ. ಅವಳು ಮದ್ವೆ ಆಗೋಯ್ತು. ಓ ಹೌದಾ? ಅಳಿಯ ದುಬೈಲಿರೋದು. ಮದ್ವೆ ಕರಿಯಕ್ಕೆ ಅಂತ ಅವಳು ಅವ್ರಮ್ಮ ಇಬ್ರು ಬಂದಿದ್ರು. ನಿನಗೆ ಸ್ಪೆಷಲ್ ಆಗಿ ಹೇಳಕ್ ಹೇಳಿದ್ದಾರೆ. ಏನ್ ನೀವಿಬ್ರು ಬ್ಯುಸಿಯಾಗಿ ಮಾತಾಡ್ತಾ ಇದ್ರಿ? ನಮ್ ಗೋಪಿ ನೀನು ಇಲ್ಲೇ ಓದ್ತಿರೋದು ಅಂತ ಮುಂಚೆನೆ ಹೇಳಿದ್ಲು ಇವಳು. ಆಮೇಲೆ ಏನ್ ವಿಶೇಷ? ಅದು ಇವಳಿಗೆ ಒಂದು ಕಾರ್ಡ್ ಬಂದಿತ್ತು ನರ್ಸಿಂಗ್ ಕಾಲೇಜಿಂದ. ಅಡ್ಮಿಷನ್ಗೆ ಹೋಗ್ಬೇಕಂತೆ 24ನೇ ತಾರೀಕಿಗೆ. ಒಳ್ಳೆ ವಿಷಯನೇ ಅಲ್ವಾ? ಏನು ಹೇಳಕ್ಕಾಗಲ್ಲ, ಫಸ್ಟ್ ಹೋಗಿ ನೋಡ್ತೀನಿ. ಯಾಕೆ ಏನು ಹೇಳಕ್ಕಾಗಲ್ಲ ಅಂತಿದ್ಯಾ? ನಾನಾಗ್ಲೇ ಹೇಳಿದೆ ತಮಾಷೆ ಹೋಗಿ ಅಮಾಸೆ ಆಗತ್ತೆ ಅಂತ. ಈಗೇನಾಯ್ತು ನೋಡು. ಇದು ಹೀಗಾಗತ್ತೆ ಅಂತ ಯಾರಿಗ್ ಗೊತ್ತಿತ್ತು? ಒಳ್ಳೆ ಅನಾಮಿಕ ಅಂತ ಹೇಳಿ ಅವನ ನಮಿತಾ ಹಿಂದೆ ಸುತ್ತಿ ಏನ್ ತೊಂದರೆ ಆಗುತ್ತೋ ಯಾರಿಗ್ ಗೊತ್ತು. ನೋಡೋಣ ಇನ್ನು ಎಷ್ಟು ದೂರ ಹೋಗುತ್ತೆ ಇದು ಅಂತ. ನೋಡಕ್ಕೇನಿದೆ, ಅವನ್ ಕ್ಯಾರೆಕ್ಟರ್ ಗೊತ್ತಿಲ್ವಾ? ಅವಳು ಹಿಂದೆನೆ ಸುತ್ತಿ ಗಲಾಟೆ ಮಾಡ್ತಾನೆ. ಅವಳು ಹೋಗಿ ಮನೇಲಿ ಹೇಳ್ತಾಳೆ, ಪ್ರಾಬ್ಲಮ್ ಆಗುತ್ತೆ, ಇವನಿಗೆ ಬಾರಿಸ್ತಾರೆ. ನಮಗೂ ಒದೆ ಬೀಳೋ ಚಾನ್ಸ್ ಇದೆ. ಒದೆ ಬೀಳೋವಾಗ ಇಲ್ಲೇ ಇದ್ವಿ ಅನ್ಕೋ. ನೀನು ಯಾರಿಗೂ ಹೇಳಲ್ಲ ಅಂದರೆ ನಾನು ವಿಷಯ ಹೇಳ್ತೀನಿ. ನಾನು ಒಂದು ಸುಂದರವಾದ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅವಳ ಹೆಸರು ಅನಾಮಿಕಾ ಮನು. ಅಚ್ಚು, ಮನೇಲೆಲ್ಲ ಹೇಳ್ಬಿಟ್ಟು ಇದನ್ನೆಲ್ಲ ಹಾಳು ಮಾಡ್ಬಿಡ. ಓಕೆ, ಸಿ ಯು, ಬಾಯ್. ಮ್ಯಾಟ್ರ್ ಸೀರಿಯಸ್ ಆಗ್ತಾ ಇದೆ ಕಣ್ರು. ಹೇಗಾದ್ರೂ ಮಾಡಿ ಅವನ್ನ ಇಲ್ಲಿಂದ ಆಚೆ ತರಬೇಕು, ಇಲ್ಲ ಅಂದ್ರೆ ಅವ್ನಿಗೆ ಹುಚ್ಚೆ ಹಿಡಿದು ಬಿಡುತ್ತೆ. ಈಗಾಗ್ಲೇ ಅರ್ಧ ಹುಚ್ಚ ಹಿಡಿದಿದೆ ಕಣೋ. ಇಲ್ಲೇ ಕೂತಿದ್ದಾನಲ್ಲ, ಇವನ್ಗೋಸ್ಕರ ತಾನೇ ಎಲ್ಲ ಸ್ಟಾರ್ಟ್ ಆಗಿದ್ದು. ಅವನೇ ಹೇಳಿ, ಈಗ ನೀವು ಒಳ್ಳೆಯವರಾಗಿ ನಾನ್ ಕೆಟ್ಟವರಾದ್ನ. ಇದಕ್ಕೆ ಅಂತ ಎಷ್ಟು ಖರ್ಚು ಮಾಡಿದೀನಿ ಗೊತ್ತಾ? ಖರ್ಚು ಮಾಡಿದ್ದು ನೀನ್ ಒಳ್ಳೇದಕ್ಕೆ ಅಲ್ವಾ? ಅದರಿಂದ ನಿನ್ಗೊಂದು ಲವ್ ಸಿಕ್ತಲ್ಲ. ಇಲ್ಲ ಅಂದ್ರೆ ಅವನು ನಿನ್ ಡೌನ್ ಹಾರಿಸ್ಕೊಂಡು ಹೋಗ್ತಿದ್ದ. ಬಿ ಸೀರಿಯಸ್. ಇಲ್ಲಿ ನೋಡಿ, ಮನು ಆನ್ಲೈನ್ ಇದ್ದಾನೆ, ಬೇಗ ಐಡಿಯಾ ಕೊಡಿ. ನಾನೊಬ್ಬ ಹಾರ್ಟ್ ಪೇಷಂಟು, ದಯವಿಟ್ಟು ನನ್ ಮರ್ತ್ಬಿಡಿ ಅಂತ ಹೇಳೋಣ. ಅದೆಲ್ಲ ವರ್ಕೌಟ್ ಆಗಲ್ಲ ಕಣೋ. ಒಂದ್ ಕೆಲಸ ಮಾಡೋಣ, ನನಗ್ ಮದ್ವೆ ಫಿಕ್ಸ್ ಆಗಿದೆ, ಆಮೇಲೆ ನಾನು ಅಮೆರಿಕಾಗ್ ಹೋಗ್ತೀನಿ ಅಂತ ಹೇಳ್ಬಿಡೋಣ. ಸೂಪರ್ ಐಡಿಯಾ. ನನ್ನ ಮದುವೆ ಫಿಕ್ಸ್ ಆಗಿದೆ, ಮದುವೆ ಆದ ಮೇಲೆ ನಾನು ಅಮೆರಿಕಾಗೆ ಹೋಗಿ ಬಿಡ್ತೀನಿ. ನಂಗೆ ಆಸೆ ತೋರಿಸ್ಬಿಟ್ಟು ಇವಾಗ ಒಬ್ಬನ್ನೇ ಬಿಟ್ಟು ಹೋಗ್ತಿದ್ಯಾ? ಇಲ್ಲ, ಇದಕ್ಕೆ ನಾನು ಒಪ್ಕೊಳ್ಳಲ್ಲ. ಸಾರಿ ಮನು, ಐ ಆಮ್ ಹೆಲ್ಪ್ಲೆಸ್. ಹಾಗಾದ್ರೆ ನೀನು ನನ್ನ ಹೆಣ ನೋಡ್ಕೊಂಡು ಹೋಗು. ನೋಡಿದ್ರಲ್ಲ, ಅಷ್ಟಿಷ್ಟಪಡ್ದನ್ ಕಣೋ, ಹುಚ್ಚ ಕಣೋ ಅವನು. ಈಗೇನೋ ಮಾಡೋದು? ನಾವೊಂದು ಕೆಲಸ ಮಾಡೋಣ, ನಾವೇ ಹೋಗಿ ಹೇಳ್ಬಿಡೋಣ, ಮಗ ಇದು ನಮ್ದೇ ಕೆಲಸ, ನೀನು ಇದನ್ನ ಮರ್ತು ಬಿಡು ಅಂತ. ಗೋಪಿ, ನಾನು ಗಾಯತ್ರಿ. ನಂಗೆ ನರ್ಸಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಆಯಿತು. ಹೇಗೋ ಒಂದು ರೀತಿಯಲ್ಲಿ ರೋಗಿಗಳಿಗೆ, ಹಿರಿಯರಿಗೆ ಸಹಾಯ ಮಾಡಬೇಕು ಅನ್ನೋ ನನ್ನ ಕನಸು ನೆರವೇರ್ತಾ ಇದೆ. ಇಲ್ಲಿ ಒಂದು ವೃದ್ಧಾಶ್ರಮ ಇದೆ. ಮಕ್ಕಳು ನೋಡ್ಕೊಳ್ದೆ ಕಳಿಸಿರೋ ಅಪ್ಪ ಅಮ್ಮ, ಅಜ್ಜಿ ತಾತ ಅಂತ ಎಲ್ಲರೂ ಇದ್ದಾರೆ.
ನಾನು ಎಲ್ಲ ಜೊತೆನೂ ಮಿಂಗಲಾದೆ. ಇಲ್ಲಿ ಕ್ಯಾಂಪಸ್ ತುಂಬ ಬೋರು, ಒಳ್ಳೆ ಫ್ರೆಂಡ್ಸ್ ಬಹಳ ಕಮ್ಮಿ. ಏನೇ ಆದರೂ ನಮ್ಮ ಕ್ಯಾಂಪಸ್, ಆ ನದಿ, ಗಾಳಿ, ಮರ ಎಲ್ಲ ಸುಂದರವಾಗಿತ್ತು. ಅದರ ಬಗ್ಗೆ ಯೋಚನೆ ಮಾಡಿದಾಗಲೆಲ್ಲ ನಿಮ್ಮನ್ನು ಮಿಸ್ ಮಾಡ್ಕೋತೀನಿ, ಹಾಗೆ ಅನಿಸ್ತಾ ಇದೆ. ಏಯ್, ಕಾಲೇಜಿಗೆ ಬರೋಲ್ಲ? ಓ ಇಲ್ಲ, ಬರ್ತೀನೋ. ಏಯ್, ಹಾಂ, ಏಯ್, ಏನು? ನಮ್ಮ ಗೋಪಿ ಫ್ರೆಂಡ್ ಅಲ್ವಾ? ಹಾಂ. ಸ್ಟೂಡೆಂಟ್ಸ್ ಫೆಡರೇಷನ್ ಜಿಂದಾಬಾದ್! ಸ್ಟೂಡೆಂಟ್ಸ್ ಫೆಡರೇಷನ್ ಜಿಂದಾಬಾದ್! ನನಗೇನು ಮಾಡಬೇಡಿ, ನನಗೆ ಬಿಟ್ಟುಬಿಡಿ, ನನಗೇನು ಮಾಡಬೇಡಿ, ನಾನು ಬಿಟ್ಬಿಡಿ, ಬೇಡ ಬೇಡ, ನನಗೆ ಬಿಟ್ಬಿಡಿ, ನನಗೆ ಬಿಟ್ಬಿಡಿ, ಬೇಡ. ಚಿನ್ನುವರಿ, ಏನಾಯ್ತಮ್ಮ? ಏನಾಯ್ತು? ಅಂಕಲ್, ನಾನು ಹೋಗಿ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಹೇಳಮ್ಮ. ಇವಳು ಚೆನ್ನಾಗೇ ಇದ್ಲು, ದಿಢೀರಂತ ಏನಾಯ್ತೋ ಗೊತ್ತಿಲ್ಲ. ದೇವ್ರೇ, ಭಯ ಪಡಬೇಡಿ. ಈ ಮಾತ್ರೆ ತಗೊಂಬಂದು ಕೊಟ್ರೆ ಸಾಕು. ನಾನು ಇದನ್ನು ತಗೊಂಡ್ಬಂದ್ಬಿಡ್ತೀನಿ. ಗೋಪಿ, ಸುಮಾ ಅಕ್ಕ, ಹೌದು. ನೀವೀಗ ಇಲ್ಲೇನ ಕೆಲಸ ಮಾಡೋದು? ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ 3 ತಿಂಗಳಾಯ್ತು. ನೀನೇ ಎಲ್ಲಿ? ನನ್ನ ಫ್ರೆಂಡ್ ಇಲ್ಲೇ ಅಡ್ಮಿಟ್ ಆಗಿದ್ದಾರೆ, ನರ್ಸಿಂಗ್ ಕಾಲೇಜಲ್ಲಿ ಓದ್ತಿರೋರು. ಓ, ಆ ಹುಡುಗಿನಾ? ಸ್ವಲ್ಪ ಬಾಯಿಲಿ. ಈ ಕೇಸಲ್ಲಿ ತುಂಬ ಜನ ಇನ್ವಾಲ್ವ್ ಆಗ್ತಿದ್ದಾರೆ. ಅವಳಿಗೆ ಬೇಕಾಗಿರೋ ಟ್ರೀಟ್ಮೆಂಟ್ ಇಲ್ಲಿ ಸಿಗ್ತಾ ಇಲ್ಲ. ಪ್ರಿಸ್ಕ್ರಿಪ್ಷನ್ ಕೊಡಿಲಿ. ಇದೆಲ್ಲ ತುಂಬ ಪವರ್ಫುಲ್ ಮೆಡಿಸಿನ್ಸ್, ಮಾನಸಿಕ ಅಸ್ವಸ್ಥರಿಗೆ ಮಾತ್ರ ಕೊಡುವಂಥದ್ದು. ಆ ಹುಡುಗಿಗೆ ಏನೋ ಮಾಡಕ್ಕೆ ಈ ಮೆಡಿಸಿನ್ ಕೊಡ್ತಿದ್ದಾರೆ. ಅವಳು ಉಳ್ಕೊಂಡ್ರೆ ಸಿಕ್ಕಾಕೊಳ್ಳೋದು ದೊಡ್ಡೋರ್ ಮಕ್ಕಳಲ್ವಾ? ಆ ಹುಡುಗಿನ ಕೂಡಲೇ ಇಲ್ಲಿಂದ ಕರ್ಕೊಂಡೋಗೋದೇ ಒಳ್ಳೇದು. ಏನು ಏನಾಯ್ತು? ಅದನ್ನ ನಾನು ಆಮೇಲೆ ಹೇಳ್ತೀನಿ ಅಂಕಲ್. ಇಲ್ಲಿಂದ ಗಾಯತ್ರಿನಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ತುಂಬಾ ತೊಂದರೆ ಆಗುತ್ತೆ. ಬನ್ನಿ ಹೋಗೋಣ. ಎತ್ಕೊಳ್ಳಿ. ನೀವೇನು ಮಾಡ್ತಾ ಇದ್ದೀರಾ? ಯಾರನ್ನು ಕೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಪೇಷಂಟ್ನ? ನೀವೆಲ್ಲ ಯಾರು? ನಾವಾ? ತಪ್ಪು ಎಲ್ಲಿ ನಡೆಯುತ್ತೋ ಅದನ್ನ ತಡೆಯೋ ಸ್ಟೂಡೆಂಟ್ಸ್. ಒಬ್ಬ ಅಪ್ಪ ತನ್ನ ಮಗಳಿಗೆ ನ್ಯಾಯ ಕೊಡ್ಸಕ್ಕಂತ ಇರುವಾಗ ಅದನ್ನ ನೋಡ್ಕೊಂಡು ಕೈ ಕಟ್ಕೊಂಡಿರಕ್ಕಾಗಲ್ಲ ನಮ್ಗೆ. ಈ ಕಂಡೀಷನ್ ಆಚೆ ಕರ್ಕೊಂಡು ಹೋಗಕ್ ಆಗಲ್ಲ. ನಾವು ಖಂಡಿತ ಕರ್ಕೊಂಡು ಹೋಗ್ತೀವಿ. ದುಡ್ಡು ಮಾಡೋದಕ್ಕೋಸ್ಕರ ಮೆಡಿಕಲ್ ಎಥಿಕ್ಸ್ ನ ಆಡ ಇಡೋ ನಿಮ್ಮಂಥವ್ರನ್ನ ಎದುರಿಸಿ ಒಬ್ಬ ಹುಡುಗಿ ಬಾಳ್ನ ಸರಿ ಮಾಡಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ ನಾವು. ನೀವೆಲ್ಲ ಒಳಗ್ ಹೋಗ್ತೀರಾ ನೋಡ್ತಾ ಇರಿ. ನೀವ್ ಮಾತ್ರ ಅಲ್ಲ, ನಿಮ್ ಹಿಂದೆ ಇದನ್ನಲ್ಲ ದೊಡ್ಡ ಮನುಷ್ಯ, ಅವನು ಕೂಡ ಹೋಗ್ತಾನೆ. ಬಿಡೋ ದಾರಿ. ಗೆಳೆಯರೇ, ಸ್ಟೂಡೆಂಟ್ಸ್ ಯೂನಿಯನ್ನ ಬ್ಯಾನ್ ಮಾಡಿರೋ ಈ ನರ್ಸಿಂಗ್ ಕಾಲೇಜಲ್ಲಿ ನಾವೆಲ್ಲ ಒಟ್ಟಿಗೆ ಯಾಕೆ ಸೇರಿದೀವಿ ಗೊತ್ತಾ? ಇಲ್ಲಿ ನಡೆದಿರುವಂತ ಒಂದು ಘೋರ ಹರಾಸ್ಮೆಂಟ್ ಕೇಸ್ನ ಕೇಳೋಕೆ ಅಂತ, ಓದಕ್ಕೆ ಅಂತ ಬಂದಿರೋ ಹುಡುಗಿನ ರ್ಯಾಗಿಂಗ್ ಹೆಸರಲ್ಲಿ ಹರಾಸ್ ಮಾಡಿರೋರ್ಗೆ ಎಲ್ಲರ ಮುಂದೆ ದಂಡ ಹಾಕಿಸ್ಬೇಕು ನಾವು. ಹೆಚ್ಚು ಫೀಸ್ ಕಟ್ಟೋಕಾಗದೆ ಕಾಲೇಜ್ ಅಡ್ಮಿಷನ್ ಬ್ಲಾಕ್ ಮೇಲೆ ಇರೋ 7ನೇ ಮಾಡಿಯಿಂದ ಕೆಳಗ್ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡ ರಜನಿ ರಕ್ತ ಆರೋಕ್ ಮುಂಚೆನೆ ಇಲ್ಲಿ ಇನ್ನೊಂದು ವಿಷಯ ನಡೆದಿದೆ. ಇದಕ್ಕೆಲ್ಲ ಯಾರೋ ಜವಾಬ್ದಾರಿ? ಜಾತಿ ಸಂಘಗಳಿಗೆ, ಕಾರ್ಪೊರೇಟ್ಸ್ಗಳಿಗೆ, ಸಮಾಜ ವಿರೋಧಿಗಳಿಗೆ ವಿದ್ಯೆನ ಮಾರಿದ್ರಿಂದ ಹೀಗಾಗಿರೋದು. ಯಾರು ಕೇಳ್ತಾರೆ ಇದನ್ನೆಲ್ಲ? ಗೌರ್ಮೆಂಟ್ ಕೂಡ ಇದನ್ನ ಸುಮ್ಮನೆ ನೋಡ್ತಾ ಕೂತಿದೆ.
ದುಡ್ಡಿನ ದರ್ಪದಲ್ಲಿ ಹುಡುಗಿ ಅಂತ ನೋಡದೆ ಮಾನಭಂಗ ಮಾಡಿದ್ರಲ್ಲ, ನೀವು ಯಾವುದೇ ಕಾವಲಲ್ಲಿದ್ರು ಈ ಸ್ಟೂಡೆಂಟ್ ಫೆಡರೇಷನ್ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಇದನ್ನ ಹೇಳಕ್ಕೆ ಅಂತಾನೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿರೋದು. ಆ ಹುಡುಗಿ ಮಾನಸಿಕವಾಗಿ ಅಸ್ವಸ್ಥೆ ಅಂತ ಹೇಳಿ ಸುಳ್ಕತೆ ಕಟ್ಟಿದ್ದಾರೆ. ಕಾಲೇಜ್ ಪ್ರಿನ್ಸಿಪಲ್, ಮ್ಯಾನೇಜ್ಮೆಂಟ್ ಎಲ್ಲರೂ ಜೊತೆಗೆ ಸೇರಿದ್ದಾರೆ. ಈ ರೀತಿ ಏನು ನಡೆದೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಮನಸಾಕ್ಷಿನ ನಾವು ಫಾಲೋ ಮಾಡೋಣ. ಒಂದು ಸ್ಟೂಡೆಂಟ್ಗೆ ತೊಂದರೆ ಆದ್ರೆ ಬೇರೆ ಎಲ್ಲಾ ಸ್ಟೂಡೆಂಟ್ ಸುಮ್ಮನೆ ನೋಡ್ಕೊಂಡು ಕೂತಿರಕ್ಕಾಗಲ್ಲ. ಬನ್ನಿ, ಏನೋ ನಡೀತಿದೆ. ಬನ್ನಿ ಬನ್ನಿ, ಬೇಗ ಎಲ್ಲ ಬನ್ನಿ. ಬಿಡಿ ನನ್ನ ಅನ್ನಲ್ಲ, ಬಿಡಿ. ಬನ್ನಿ ಎಲ್ಲ ಬನ್ನಿ, ಎಲ್ಲ ಬನ್ರೋ, ಬನ್ರಿ ಎಲ್ಲರೂ, ಬನ್ರಿ ಬನ್ರಿ ಬನ್ರಿ, ಬನ್ನಿ ಬನ್ನಿ ಎಲ್ಲ ಬನ್ನಿ, ಎಲ್ಲ ಹೊಡ್ತೀಯ. ಎಷ್ಟು ಜನ ಹುಡುಗಿರು ಈ ತರ ಮಾಡಿದಿರೋ? ಹಿಡ್ಕೊಂಡ್ರು, ಹಾಕ್ರ ಹಾಕ್ರ ಅವ್ರಿಗೆ, ಹಾಕ್ರಿ ಅವ್ರಿಗೆ. ಕಾಲೇಜ್ ಒಳಗೆ ಬಂದು ಪ್ರಿನ್ಸಿಪಲ್ ಅರೆಸ್ಟ್ ಮಾಡಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? SP ಹೇಳ್ಬಿಟ್ಟು ಅರೆಸ್ಟ್ ಮಾಡಿದ್ದಾರೆ. ಅವ್ರ ಹತ್ರ ಎವಿಡೆನ್ಸ್ ಇದೆ. ಏನಿದ್ರು ಕೋರ್ಟಲ್ಲಿ ಮಾತಾಡಿ. ಏನ್ ಸಾಕ್ಷಿ? ಜ್ಞಾನ ಇಲ್ದಿರೋ ಹುಡುಗಿ ಹೇಳೋದನ್ನ ನಂಬ್ತೀರಾ? ನೀವೆಲ್ಲ ಹಾಗೆ ಹೇಳ್ಬೇಡಿ. ನೀವು ಹೆಣ್ಣೆ ತಾನೆ. ನಿಮ್ಮನೆ ಮಗಳಿಗೆ ಈ ತರ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರಾ? ಇದಕ್ಕೂ ಮುಂಚೆನೆ ಈ ತರ ವಿಷಯಗಳು ಈ ಕಾಲೇಜಲ್ಲಿ ನಡೆದಿದೆ. ಕುಟುಂಬಗಳು ಇದನ್ನ ತಡೆಯಕ್ಕಾಗ್ದಿರೆ ತುಂಬಾ ಜನ ಇಲ್ಲಿಂದ ಬಿಟ್ಟು ಹೋಗಿದ್ದಾರೆ. ತುಂಬಾ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ಗೋಸ್ಕರ ಮಾಮ ಕೆಲಸ ಮಾಡೋ ಇವರೇ ಅವತ್ತು ಕಾಂಪ್ರಮೈಸ್ ಮಾಡಿದ್ದು. ಹೊರದೇಶದಲ್ಲಿ ಓದಿ ಲಕ್ಷ ಲಕ್ಷ ದುಡ್ಡು ಕೊಟ್ಟು VC ಆಗಿರೋ ನಿಮ್ಗೆ ನಮ್ಮೂರಲ್ಲಿ ಓದ್ತಿರೋ ಹೆಣ್ಮಕ್ಳ ಮಾನಸಿಕ ವೇದನೆ ಹೇಗ್ ಗೊತ್ತಾಗುತ್ತೆ ಹೇಳಿ? ನಿಮ್ಮನ್ನೆಲ್ಲಿ ಯಾರು ಕರ್ಸಿದ್ದು ಅಂತ ನನಗೆ ಗೊತ್ತು. ಸ್ಟೇಷನ್ಗೆ ಹೋಗಕ್ ಮುಂಚೆನೆ ರಿಲೀಸ್ ಮಾಡಿಸ್ತೀನಿ ನೋಡಿ. ಹೌದು, ಪೊಲೀಸರು ಸಂಬಳ ಕೊಡೋದು ನೀವೇ ಅಲ್ವಾ? BC go back, BC go back, BC go back, BC go back, BC go back. ಗಾಯತ್ರಿ, ನಿಂಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆದರೆ ಧೈರ್ಯವಾಗಿರಬೇಕು. ಇದೆಲ್ಲ ಏನು ನಡೆದಿಲ್ಲ ಅಂತ ನಿನ್ನ ಮನಸ್ಸಾಕ್ಷಿಗೆ ನೀನು ನಂಬಿಸ್ಬೇಕು. ಇಲ್ಲ ಅಂದರೆ ತುಂಬಾ ನೋವಾಗುತ್ತೆ ನಮ್ಮವ್ರಿಗೆ, ನಮ್ಮ ಕಡೆಯಿಂದಾನೆ. ಹೋಗ್ರ ಎಲ್ಲ. ಯಾವಾಗ ನೋಡಿದ್ರು ನನ್ನ ಮಗಳ ಬಗ್ಗೆ ಎಲ್ಲ ತಪ್ಪಾಗಿ ಮಾತಾಡ್ತಿರ್ತೀರಾ. ಅವಳಿಗೇನೂ ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ರಾಜಿ, ರಾಜಿ ಏನು ಬಾರೆ ಇಲ್ಲಿ. ಏನಾಯ್ತು? ಇಂಥ ಸಮಯದಲ್ಲಿ ಮಗಳನ್ನ ಒಬ್ಬಳನ್ನೇ ಬಿಟ್ಟು ಎಲ್ಲಿಗೆ ಹೋಗಿದ್ದೆ? ಹೀಗ್ ಮಾಡಿದ್ರೆ ಹೇಗೆ? ಬಾಗಿಲು ಬೇರೆ ತೆಗೆದಿಟ್ಟು ಹೋಗಿದ್ಯಾ? ಏನೂ ಆಗಲ್ಲ, ನನ್ನ ಮಗಳಿಗೆ ಏನೂ ಆಗಲ್ಲ, ಚೆನ್ನಾಗಿರ್ತಾಳೆ. ಏನಾಯ್ತು ಹೇಳಿ, ಏನಾಯ್ತು? ಗೋಪಿ, ನಾನು ಟೀ ಕುಡಿಯೋಕ್ಕೂ ಹೋಗಕ್ಕಾಗ್ತಿಲ್ಲ ಕಣೋ. ಆಚೆ ಮುಖ ತೋರ್ಸಕ್ಕಾಗ್ತಿಲ್ಲ ನನ್ನ ಕೈಲಿ. ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದಾರೆ ಕಣೋ. ನಾನು ಇವಳಪ್ಪ ಕಣೋ. ಹೇಗ್ ತಡ್ಕೊಳ್ಳೋದು ಹೇಳೋ ಇದನ್ನೆಲ್ಲ? ನನ್ನ ಮಗಳು ಓದಿ ದೊಡ್ಡವಳಾಗಬೇಕು ಅಂತ ಆಸೆ ಪಟ್ಟಿತ್ತಪ್ಪ. ನೀ ಊರಿಂದ ಯಾವಾಗ ಬಂದೆ? ಗಾಯತ್ರಿ ಹೇಗಿದ್ದಾಳೆ? ಹಾಂ, ಸ್ವಲ್ಪ ಸ್ವಲ್ಪ ರಿಕವರ್ ಆಗ್ತಿದ್ದಾಳೆ. ನಾವೇನು ಮಾಡೋಕ್ಕಾಗುತ್ತೆ? ಅವಳಿಗೆ ಸಮಾಧಾನ ಮಾತ್ರ ಹೇಳಕ್ ಸಾಧ್ಯ. ಇಂಥವ್ರನ್ನ ಶೂಟ್ ಮಾಡಿ ಸಾಯಿಸ್ಬೇಕು. ಹುಡುಗಿರಂದ್ರೆ ಇವ್ರಿಗೆಲ್ಲ ಆಟದ ಗೊಂಬೆ. ಯೋಚನೆ ಮಾಡೋಕ್ಕೂ ಎಷ್ಟು ಭಯ ಆಗತ್ತೆ. ಯಾಕೆಲ್ಲರೂ ಹೀಗಿದ್ದಾರೆ? ಓದಕ್ಕೆ ಅಂತ ಕಾಲೇಜಿಗೆ ಬರ್ತಾರೆ, ಆದರೆ ಇಲ್ಲಿ ಬಂದಮೇಲೆ ಹೀಗೆ. ಸ್ವಲ್ಪ ಕೂಡ ಕಲ್ಚರ್ ಇಲ್ಲ. ಶೇಮ್. ಇಂಥವರೆಲ್ಲ ದೊಡ್ಡದಾಗಿ ಹೇಳ್ತಾರೆ ನಾವು ಕನ್ನಡಿಗರು ಅಂತ. ಸರಿ, ಈಗ ಅವಳು ಕಾಲೇಜ್ ಕಂಟಿನ್ಯೂ ಮಾಡ್ತಾಳಂತ ನಿರ್ಧಾರ ಮಾಡಿಲ್ಲ. ತುಂಬ ತೊಂದರೆಗಳಿದೆ. ಅವ್ರ ಅಪ್ಪ ಅಮ್ಮನೂ ತುಂಬ ಯೋಚನೆ ಮಾಡಿ ಕೊರಗ್ತಾ ಇದ್ದಾರೆ.
ನಾವೆಲ್ಲರೂ ಇಲ್ಲಿ ಸೇರ್ಕೊಂಡೊಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಗೋಪಿ ನಮ್ಮ ಪ್ಯಾನಲ್ ಅಲ್ಲಿ ಚೇರ್ಮನ್ ಆಗಿರ್ಬೇಕು. ಅಯ್ಯೋಯ್ಯೋ, ನಾನಾ? ಇದು ತುಂಬ ದೊಡ್ಡ ಜವಾಬ್ದಾರಿ ಅಣ್ಣ. ನನ್ನ ಬಿಟ್ಬಿಡಿ. ಇದುವರೆಗೂ ನಾನು ಕ್ಲಾಸ್ ಲೀಡರ್ ಕೂಡ ಆಗಿಲ್ಲ. ಚೇರ್ಮನ್ ಆಗಿ ಪೋಟಿ ಆಗಕ್ಕೆ ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ ನಮಗೆ. ಗೋಪಿ, ನೀನು ಒಂದ್ಸಲ ಕರೆಕ್ಟಾಗಿ ಯೋಚನೆ ಮಾಡು. ಹಲೋ, ಹೌ ಯು ಚೇರ್ಮನ್? ವಿಷಯ ಗೊತ್ತಾಯ್ತು. ಏನು ಕೇಳ್ಪಟ್ಟೆ? ನಾನು ಇದರಲ್ಲಿಲ್ಲಪ್ಪ. ಅರೆ ರೇ, ಇಂಥ ಒಂದು ಕಾಲೇಜ್ಗೆ ಚೇರ್ಮನ್ ಆಗೋದು ಅಂದರೆ ಏನು ಸುಮ್ಮನೆ ಅನ್ಕೊಂಡಿದೀಯಾ? ನಮಿತಾ, ನೀನು ಸ್ವಲ್ಪ ಸುಮ್ಮನೆ ಇರು. ನೋಡು, ನೀನು ಈ ಎಲೆಕ್ಷನ್ ನಿಲ್ಲಬೇಕು, ಈ ಕಾಲೇಜ್ ಚೇರ್ಮನ್ ಆಗಬೇಕು. ನಿನ್ನ ಗೇಲಿ ಮಾಡಿ ನಕ್ಕು ಎಷ್ಟೋ ಜನ ಇನ್ನೂ ಈ ಕಾಲೇಜಲ್ಲಿದ್ದಾರೆ. ಅವ್ರ ಮುಂದೆ ನೀನು ಗೆದ್ದು ತೋರಿಸ್ಬೇಕು, ಅದೇ ನನ್ನ ಆಸೆ ಕೂಡ. ನಾವೀ ಎಲೆಕ್ಷನ್ಗೆ ತುಂಬಾ ಯೋಚನೆ ಮಾಡಿದೀವಿ. ನೀನ್ ಚೇರ್ಮನ್ ಅಲ್ಲಾಗಿದ್ರೆ ಎಲ್ಲ ಒಳ್ಳೇದಾಗತ್ತೆ, ಅರ್ಥ ಮಾಡ್ಕೋ. ಅಮ್ಮ ಗೋಪಿ, ಬಾಯಿಲಿ ಏನಾಯ್ತು ನಿನ್ಗೆ? ಎಷ್ಟು ದಿನ ಆಯ್ತು ನೀನ್ ನನ್ನ ಕಾಗ್ದ ಬರ್ದು? ಯಾಕೆ? ನಾನಲ್ಲಿ ಹೇಗೋ ನೆಮ್ಮದಿಯಾಗಿರ್ಲಿ. ಅಂಬಿಕನ್ ಮಗು ಕಿವಿ ಚುಚ್ಚೋ ಶಾಸ್ತ್ರಕ್ಕೆ ನೀ ಬಂದಿಲ್ಲ ಅಂತ ಎಲ್ರು ನನ್ನ ಎಷ್ಟು ಬೈದ್ರು ಗೊತ್ತಾ? ನಿಮ್ಮ ಮಾವ ಬಗ್ಗೆ ನಿನ್ಗೆ ಗೊತ್ತಲ್ಲ. ಯಾವಾಗ ನೋಡಿದ್ರು ಅದ್ ಕಮ್ಮಿ ಇದ್ ಕಮ್ಮಿ ಅಂತ. ಯಾವಾಗ ಸಿಕ್ತಿ ಅಂತ ಕಾಯ್ತಾ ಇದ್ದಾರೆ. ಆಯ್ತು ಗೋಪಿ, ನೀವಿಬ್ರು ಇಲ್ಲೇ ಇರ್ರಿ. ನಾವು ಹಿಸ್ಟ್ರಿ ಬ್ಲಾಕಾಗ ಹೋಗಿ ಎಲ್ಲ ಮುಗಿಸ್ಕೊಂಡ್ಬರ್ತೀವಿ. ಸರಿಪಾ ಅಮ್ಮ, ನಾವು ಅದೆಲ್ಲ ಆಮೇಲೆ ಮಾತಾಡೋಣ. ಈಗ ಯಾಕೆ ಇಲ್ಲಿ ಬಂದೆ ಹೇಳು ನೀನು? ಮೊದಲೇ ನಿಂಗೆ ಹುಷಾರಿಲ್ಲ. ಒಂದು ಲೆಟರ್ ಹಾಕಿದ್ರೆ ನಾನೇ ಬರ್ತಿದ್ದೆ. ಮಾತಾಡ್ಬೇಡ. ಲೆಟರ್ ಅಂತೆ? ಇವಳು ಇರೋದಕ್ಕೆ ನಿನ್ ಬಗ್ಗೆ ಎಲ್ಲ ಗೊತ್ತಾಗ್ತಿದೆ ನನ್ಗೆ. ಮತ್ತೆ ಗಾಯತ್ರಿ ವಿಚಾರ ಕೇಳ್ಪಟ್ಟೆ ಕಣೋ, ತುಂಬಾ ಬೇಜಾರಾಯ್ತು. ಅವ್ರು ಇವಾಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲದೆ ಅವ್ರನ್ನ ನೋಡಕ್ಕೂ ಆಗ್ತಾ ಇಲ್ಲ. ಏನ್ ಮಾಡ್ಲಿ? ಅಲ್ಲಿದ್ನಲ್ಲ, ನಿನ್ನ ನೋಡ್ಬೇಕು ಅನ್ನಿಸ್ತು. ನಂಗೆ ನಿಂದೇ ಚಿಂತೆ ಆಗೋಗಿದೆ. ನಿಂತ್ರು ಕೂತ್ರು ನಿಂದೇ ಚಿಂತೆ. ನೀನ್ ಯಾಕೋ ಹೀಗಿದ್ಯಾ? ಸ್ನಾನನೂ ಮಾಡಲ್ವಾ? ತಗೋ, ಇದರಲ್ಲಿ ಹಣ್ಣು ಉಪ್ಪಿನಕಾಯಿ ಇದೆ, ತಗೋ. ಹೊಟ್ಟೆ ತುಂಬಾ ಊಟ ಮಾಡು. ನೀನೇನ್ ಅಲ್ಲೇ ನಿಂತ್ಬಿಟ್ಟೆ, ಬಾ. ನೋಡು, ನಾ ಹೊರಟೆ. ಈಗ ಹೋಗಿ ಬಸ್ ಹತ್ತಿದ್ರೇನೆ ಬೇಗ ಮನೆಗೆ ಸೇರೋದು. ಇವನ್ ಮೇಲೆ ಒಂದ್ ಕಣ್ಣಿರ್ಲಿ, ಆ ಮಾಯಕ ಏನಲ್ಲ. ಜೈವಾಗ್ಲಿ, ಜೈವಾಗ್ಲಿ. ಸ್ಟೂಡೆಂಟ್ ಫೆಡರೇಷನ್ ಜೈವಾಗ್ಲಿ. ಸ್ಟೂಡೆಂಟ್ ಫೆಡರೇಷನ್ ಜಿಂದಾಬಾದ್. ನಮ್ಮ ಚೇರ್ಮನ್ ಗೋಪಿ ಕೃಷ್ಣನ್. ಗೋಪಿ ಕೃಷ್ಣನ್ ಜಿಂದಾಬಾದ್. ಇನ್ಕುಲಾಬ್ ಜಿಂದಾಬಾದ್. ಸ್ಟೂಡೆಂಟ್ ಫೆಡರೇಷನ್ ಜಿಂದಾಬಾದ್. ಆಹಾ, ಗೋಪಿನಾ, ಯಾವಾಗ ಊರಿಗೆ ಹೊರಟೆ? ಈಗ ಹೊರಟೆ. ಮುಂದಿನ ಬ್ಯಾಚು ಇಲ್ಲಿಂದನೇ ಹೊರಡ್ತಿದೆ. ಇಷ್ಟು ವರ್ಷದಲ್ಲಿ ಎಷ್ಟೋ ಜನ ಮಕ್ಕಳು ಬರೋದನ್ನು ಹೋಗೋದನ್ನ ನೋಡಿದ್ದೀನಿ. ಇನ್ನು ಮುಂದಿನ ವರ್ಷ ನಾನು ಎಲ್ಲಿರ್ತೀನಿ ಇಲ್ವೋ, ಮನುಷ್ಯರ ವಿಷಯ ಅಲ್ವಾ? ಸರಿ, ನಾನು ಹೊರಡ್ತೀನಿ. ಬೇರೆ ಕ್ಲಾಸ್ಗೆ ಹೋಗ್ತಿದ್ದೀನಿ, ಬರಲಾ? ಇಲ್ಲಿಂದಾನೆ ಸರಸ್ವತಿ, ನಿನ್ನ ಕಣ್ಣಲ್ಲಿಂದಾನೆ ಅರಿವಿನ ಬೆಳಕು ನನ್ನ ಹೃದಯ ಸೇರಿದ್ದು ನಂಗೀಗ ಅರ್ಥ ಆಯ್ತು. ಇಲ್ಲಿಂದಾನೆ, ಇಫ್ ಐ ಹ್ಯಾಡ್ ದ ಹೆವೆನ್ ಆನ್ ದ ಕ್ಲೋತ್ಸ್ ಐ ವುಡ್ ಹ್ಯಾವ್ ಸ್ಪ್ರೆಡ್ ದೆಮ್ ಅಂಡರ್ ಯೋರ್ ಫೀಟ್. ಇದನ್ನು ನಾನು ಕಲ್ತಿದ್ದು ಇಲ್ಲಿಂದಾನೆ. ನೀವು ರಾಜಕೀಯದಲ್ಲಿ ತಲೆ ಹಾಕಿಲ್ಲ ಅಂದರೆ ರಾಜಕೀಯ ನಿಮ್ಮ ಜೀವನದಲ್ಲಿ ತಲೆ ಹಾಕ್ತಿತ್ತ ಅಂತ ನಾನು ಕಲ್ತ್ಕೊಂಡೆ. ಅಪ್ಪ,
ಗಾಯತ್ರಿ, ಏನಾಗಿದೆ ನಿನಗೆ? ಯಾಕೆ ಹೀಗೆ ಆಡ್ತಿದ್ಯಾ? ನಾನು ಇನ್ನೇನು ಮಾಡಲಿ ಗೋಪಿ, ನಾನು ಮರೆಯಕ್ಕೆ ಪ್ರಯತ್ನ ಪಟ್ಟಷ್ಟು ನನಗದೇ ಮತ್ತೆ ಮತ್ತೆ ನೆನ್ಪು ಬರ್ತಾ ಇದೆ. ಸಾವು ಎಲ್ಲದಕ್ಕೂ ಉತ್ತರ ಅಲ್ಲ. ಹಂಗಿದ್ದಿದ್ರೆ ಜಗತ್ನಲ್ಲಿ ಯಾರು ಕೂಡ ಬದುಕ್ತಾನೆ ಇರಲಿಲ್ಲ. ನಿನಗೋಸ್ಕರ ಕಷ್ಟಪಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ತುಂಬಾ ಜನ ನಿನ್ ಜೊತೆ ಇದ್ದಾರೆ. ನೀನ್ ಅವ್ರಿಗೆ ಮೋಸ ಮಾಡಬೇಡ. ಇಲ್ಲಿ ನೋಡು, ನಿಂಗೆ ನೋವು ಕೊಟ್ಟವ್ರಿಗೆ ಶಿಕ್ಷೆ ಆಗೋ ಥರ ಮಾಡೋಣ. ಅವ್ರು ತಪ್ಪಿಸ್ಕೊಳಕ್ಕೆ ಯಾವುದೇ ಕಾರಣ ನಾವು ಕೊಡಬಾರ್ದು ಅವ್ರಿಗೆ. ಸಮಾಧಾನ ಮಾಡು, ಸಮಾಧಾನ ಮಾಡು. ಬಾಮ್ಮ, ಕೂತ್ಕೋ, ಕೂತ್ಕೋ, ಕೂತ್ಕೋ. ಗಾಯತ್ರಿ, ನನ್ನ ಮಾತು ಕೇಳಮ್ಮ. ಕಷ್ಟಗಳನ್ನು ಎದುರಿಸಿರೋ ಹೆಣ್ಣು ನೀನು. ಒಂದ್ಸಲ ಕೇಳ್ದೆ ಅಲ್ವಾ, ನಾವು ಯಾವಾಗಲೂ ಮಕ್ಕಳು ಹಾಗೆ ಇರಬೇಕು ಅಂತ. ಈಗ ನಂಗೂ ಅನ್ನಿಸ್ತು ಮಕ್ಕಳಾಗೆ ಇರಬೇಕು ನಾವು ಅಂತ. ಮುದ್ದಾದ ನಗು, ಮುದ್ದಾದ ಮಾತು. ನೀನು ಹಳೆ ಗಾಯತ್ರಿಯಾಗಿ ಬದಲಾಗಬೇಕು. ಅಪ್ಪಂಗೆ ಅಮ್ಮಂಗೆ ಅವರ ಕನಸು ನನಸಾಗಿಸೋ ನಂಬಿಕೆ ನೀನಾಗಬೇಕು. ಅದೇ ಜೀವನ ಗಾಯತ್ರಿ. ನೀನು ಬದಲಾಗಬೇಕು. ನೀನು ಹೇಳಿದ್ದೆ ಸರಿ. ನಾನು ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡ್ರೆ ನನ್ನ ಜೊತೆ ಈ ರೀತಿ ನೋವು ಅನುಭವಿಸಿರೋ ಎಲ್ಲ ಹುಡುಗಿರು ಸತ್ತ ಹಾಗೆ. ಅವರಿಗೋಸ್ಕರ ಆದರೂ ನಾನು ಬದುಕಿರ್ತೀನಿ. ಇದು ಖಂಡಿತ ಸತ್ಯ. ಗಿವ್ ಫ್ಲವರ್ಸ್ ಟು ದಿ ರೆಬಲ್ಸ್ ಹೂ ಫೇಲ್ಸ್. ಕೇಳಿದೆಯಲ್ವಾ? ಅಲ್ಲೋ, ಎಷ್ಟು ದಿನ ಆಯಿತು ಮನು ಬಗ್ಗೆ ಸುದ್ದಿನೇ ಇಲ್ಲ. ನಿನ್ನೆ ಅವ್ರ ಮನೆಗೆ ಫೋನ್ ಮಾಡಿದ್ದೆ. ಅವ್ರಮ್ಮ ಫುಲ್ ಹತ್ತು ಕೂಗಾಡಿದ್ರು. ಅವ್ನಿಗೆ ಏನಾರು ಆಗ್ಬಿಟ್ಟಿರುತ್ತೇನೋ ಅಂತ ಭಯ. ಅವ್ನಿಗೆ ಅಷ್ಟೆಲ್ಲ ಸೈನ್ ಇಲ್ಲ ಬಿಡು. ನೀನು ಇಷ್ಟು ದೊಡ್ಡದಾಗ ಡೈಲಾಗ್ ಹೊಡಿಬೇಡ. ನಿನಗೋಸ್ಕರನೇ ಗೇಮ್ ಮಾಡಿದ್ದು. ಓ, ನಾನು ಹೇಳಿದೆ ಅಂತ ಹುಡುಗಿ ಹೆಸರಲ್ಲಿ ಯಾಮಾರ್ಸಿದ್ರಾ? ನಿನ್ನ ಹುಡುಗಿ ಇದ್ದೆ ಸುತ್ತಬಾರ್ದು ಅಂತ ತಾನೇ ನಾವಿಷ್ಟೆಲ್ಲ ಮಾಡಿದ್ದು. ಹ್ಞೂ, ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ನಾವೇ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಥ್ಯಾಂಕ್ ಯು. ಹಲೋ, ಹೌ ಆರ್ ಯು? ಫೈನ್. ಸಾರಿ ಮಚ್ಚ, ನಾವು ತುಂಬ ಹೆದರಿದ್ವಿ. ನಾವು ತಮಾಷೆಗೆ ಅಂತ ಸ್ಟಾರ್ಟ್ ಮಾಡಿದ್ವಿ. ಇದು ಸೀರಿಯಸ್ ಆಗುತ್ತೆ ನೀವು ಅನ್ಕೊಂಡಿಲ್ಲ ಅಲ್ಲ? ನೀನು ಫೋನ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದ್ವಿ. ಸಿಗದೆ ಇದ್ದಾಗ ತುಂಬ ಟೆನ್ಷನ್ ಆಗಿತ್ತು ಕಣೋ. ಲೇ, ಇದೆಲ್ಲ ಕಾಲೇಜ್ ಲೈಫ್ ಕಾಮಿಡಿ ಅಂತ ತಿಳ್ಕೊಳ್ಳೋ. ತಮಾಷೆ ಆಗೆಲ್ಲ ತೊಗೊಳಲ್ಲ. ಬೇಕಾದರೆ ಒಂದು ಜೋಕ್ ಥರ ತೊಗೊತೀನಿ. ಒಂದು ಕಾಮಿಡಿ ಹೇಳ್ತೀನಿ, ನೀವು ಯಾಕೋ ನಗ್ತಿಲ್ಲ? ನನಗೆ ಆವಾಗಲೇ ಗೊತ್ತು ನನಗೆ ಯಾರೋ ಯಾಮಾರಿಸ್ತಾರೆ ನನ್ನ ಅಂತ. ಆಮೇಲೆ ನಿಮಗೆಲ್ಲ ಸುಮ್ಮನೆ ಒಂದು ಚಮಕ್ ಕೊಡೋಣ ಅಂತ ನಾನೇ ಸ್ವಲ್ಪ ದಿನ ಕಾಣಿಸ್ಕೊಂಡಿಲ್ಲ. ಫುಲ್ ಹೆದರಿದ್ರಾ? ನಾನು ಬ್ಯಾಂಗ್ಳೂರಲ್ಲಿ ನಿಮ್ಮ ಆಂಟಿ ಮನೇಲಿದ್ದೆ ಕಣೋ. ಬೆಲ್ಲೊಡಿತು, ನಾನು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ವೆಕೇಶನ್ಗೆ ಏನು ಪ್ಲಾನು? ಯಾವಾಗಲೂ ಮೈಸೂರೇ. ಆಮೇಲೆ ಒಂದು ಟ್ರಾವೆಲ್ಲು, ಕೆಲವು ಸ್ನೇಹಿತರನ್ನ ಭೇಟಿ ಮಾಡಬೇಕು. ಜೊತೆಗೆ ಮೈಸೂರಲ್ಲಿ ಫ್ರೆಂಡ್ ಮದುವೆ, ಅದಕ್ಕೂ ಹೋಗ್ಬೇಕು. ಚಿಕ್ಕ ಚಿಕ್ಕ ಕೆಲಸ ಇದೆ, ಅದನ್ನು ನೋಡಬೇಕು. ನನಗೆ ರಿಸರ್ಚ್ ಥೀಸಿಸ್ ಫಿನಿಶ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಕಾಲೇಜ್ ಮುಗಿದ ತಕ್ಷಣ ಸ್ಟ್ರೇಟ್ ಯೂನಿವರ್ಸಿಟಿ ಹೋಗಬೇಕು. ಹಾ ಗೋಪಿ, ನಿನ್ನ ಎಲ್ಲಿ ಅಂತ ಹುಡ್ಕೋದು? ನೋಡು, ರೆಕಾರ್ಡ್ನ ಸೈನ್ ಮಾಡಿ ಇಟ್ಟಿದ್ದೀನಿ. ರೆಕಾರ್ಡಾ? ನಂದಾ? ಹಾ, ನಮಿತಾ ಕೊಟ್ಲು. ಸರಿ. ಪ್ರಸಿದ್ಧ, ಏನಾಯ್ತು ಗೋಪಿ? ನಮಿತನ್ ನೋಡಿದ್ಯಾ? ಇಲ್ಲ, ಸ್ವಲ್ಪ ದಿನದಿಂದ ಅವಳು ಕಾಲೇಜಿಗೆ ಬಂದಿಲ್ಲ. ಏನಾಯ್ತು? ಇಲ್ಲ, ಏನಿಲ್ಲ, ಸುಮ್ಮನೆ ಕೇಳ್ದೆ. ನಿನಗೋಸ್ಕರ ರೆಕಾರ್ಡ್ ಎಲ್ಲ ಬರ್ದ್ಕೊಡೋದು, ನಿಮ್ಮ ಅಮ್ಮನ ಜೊತೆ ಅಷ್ಟು ಚೆನ್ನಾಗಿದ್ದಾಳೆ, ನಿನ್ನ ವಿಷಯದಲ್ಲಿ ಅಷ್ಟೊಂದು ಗಮನ ಹರಿಸೋದು,
ಎಷ್ಟೋ ಸಲ ನನಗನ್ಸುತ್ತೆ ಅವಳಿಗೆ ನಿನ್ ಮೇಲೆ ಪ್ರೀತಿ ಇದೆ ಅಂತ. ಶೀ ಲವ್ಸ್ ಯು. ಏನಣ್ಣ ಹೀಗೆ ಹೇಳ್ತೀಯಾ? ಅವ್ರು ಶ್ರೀಮಂತರ ಮನೆ ಹುಡುಗಿ, ಸುಂದರವಾಗಿದ್ದಾಳೆ. ಲವ್ ಎಲ್ಲ ನನಗೆ ಸೆಟ್ ಆಗಲ್ಲ. ನಿನಗೇನೋ ಕಮ್ಮಿ, ನೀನೇನು ನಂತರ ಕುರುಡಾನ? ನಂತರ ಅಲ್ಲದೆ ನೀನು ಹಗಲು ರಾತ್ರಿನ ನೋಡಬಹುದು. ಇದೊಂಥರ ಕಾಂಪ್ಲೆಕ್ಸ್ ಇರೋರೆಲ್ಲ ಪ್ರೀತಿ ಮಾಡಬಾರ್ದು. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನನಗೆ ಬೇರೆ ಕೆಲಸ ಇದೆ, ನೀನಿಲ್ಲೇ ಯೋಚನೆ ಮಾಡ್ಕೊಂಡು ಕೂತ್ಕೋ, ನಾನು ಹೋಗ್ತೀನಿ. ಅಯ್ಯೋ ಅಮ್ಮ, ಹುಷಾರು. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ನಿನಗೆ ಅವಳು ಇಷ್ಟ ಅಂದರೆ ಓಪನ್ ಆಗಿ ಹೇಳೋ. ಅದೇನಂದ್ರೆ ನಾನು ಹೇಗೆ ಹೇಳೋದು? ನಿನ್ನ ಬಾಳಲ್ಲಿ ಮುಖ್ಯವಾದ ಕ್ಷಣ ಇದು. ಮನಸ್ಸಿನ ತುಂಬ ಪ್ರೀತಿ, ಪ್ರೇಮ, ಆಸೆ ತುಂಬಿಕೊಂಡಿರೋ ಹೆಣ್ಣು. ನೀವಿಬ್ಬರೂ ಒಂಟಿಯಾಗಿರೋ ಸಮಯದಲ್ಲಿ ಅವಳನ್ನು ಮೀಟ್ ಮಾಡಿ ನಕ್ಷತ್ರ, ಭೂಮಿ, ಆಕಾಶ ಇವನ್ನ ಸಾಕ್ಷಿಯಾಗಿಟ್ಕೊಂಡು ನಿನ್ನ ಪ್ರೀತಿನ ಅವಳಿಗೆ ಹೇಳು ನೀನು. ಹಾಯ್ ಗೋಪಿ, ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ಐ ರಿಯಲಿ ಮಿಸ್ಡ್ ಯು. ಹಾಸ್ಟೆಲ್ಗೆ ಕಾಲ್ ಮಾಡಿದ್ರೆ ಫುಲ್ ಟೈಮ್ ಎಂಗೇಜ್. ಆ ಸುಮಿತ್ ಮಹೇಶ್ ಹತ್ರನೂ ವಿಚಾರಿಸ್ತಿ ಗೊತ್ತಾ? ಅವರು ಏನು ಗೊತ್ತಿಲ್ಲ ಅಂದ್ರು. ಈ ಥರನೇ ಎಸ್ಕೇಪ್ ಆಗೋದು. ನಾನು ಗಾಯತ್ರಿ ವಿಚಾರಕ್ಕೆ ಸ್ವಲ್ಪ ಇವತ್ತು ಆಚೆ ಕಡೆ ಹೋಗಿದ್ದೆ. ಓ ಸಾರಿ. ಥ್ಯಾಂಕ್ಸ್. ನಿಮ್ಮ ಹತ್ರ ಹೇಳಬೇಕು ಅಂತಿದ್ದೆ. ನೆನ್ನೆ ನನ್ನ ಎಂಗೇಜ್ಮೆಂಟ್ ಇತ್ತು. ಅವ್ರಿಗೆ ಲೀವ್ ತುಂಬ ಕಮ್ಮಿ ಇತ್ತು, ಅದಕ್ಕೆ ಬೇಗ ಮಾಡಬೇಕು ಅಂತ ಮನೇಲಿ ಹೇಳಿದ್ರು. ಬಟ್ ಮದುವೆಗೆ ನಿಮ್ಮೆಲ್ಲರೂ ಕರಿಬೇಕು ಅಂತ ಅವ್ರು ಹೇಳಿದ್ದಾರೆ. ಅರೆ, ಕರ್ತಿಲ್ಲ ಅಂದ್ರೂ ನಾನು ಬರ್ತೀನಿ. ಆಮೇಲೆ ನಂಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಆಮೇಲೆ ಸಿಗೋಣ. ಬರ್ತೀನಿ ನಾನು. ನೋಡ್ತಾ ನೋಡ್ತಾ ಇನ್ನೊಂದು ಏಪ್ರಿಲ್ಲೂ ಬರ್ತಿದೆ. ನಾನು ಈ ಕ್ಲಾಸ್ ರೂಮು, ಕಾಲೇಜು, ಆಲದ ಮರಕ್ಕೆ ವಿದಾಯ ಹೇಳೋ ಸಮಯ ಬಂದಿದೆ. ಕಾಲೇಜ್ನ ಬ್ಯೂಟಿಫುಲ್ ಮೆಮರೀಸ್ ಎಲ್ಲನೂ ನನ್ನ ಮನಸ್ಸಲ್ಲಿ ಅಳಿಯದೆ ಹಾಗೆ ಆಳವಾಗಿ ಬೇರೂರಿದೆ. ಆದರೆ ಅದಕ್ಕೆ ಮುಂಚೆ ನನಗೊಂದು ವಿಚಾರ ಗೊತ್ತಾಗಬೇಕು. ಯಾಕೆ ಗೋಪಿ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಅಂತ. ಥ್ಯಾಂಕ್ ಯು. ಓಕೆ, ಬಾಯ್ 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 ಬಾಯ್. ಬಾಯ್ ಹೇಳೋದು ತುಂಬ ಕಷ್ಟವಾದ ವಿಷಯ. ಸ್ನೇಹ, ಪ್ರೀತಿ, ಮನಸ್ತಾಪ, ಜಗಳ ಎಲ್ಲ ಕಳೆದು ಹೋಗೋ ಕಾಲ. ಇನ್ನು ನೆನಪುಗಳ ಮಾತ್ರನೇ. ಈ ನೆನಪುಗಳೇ ನಮ್ಮ ಜೀವನದಲ್ಲಿ ನಾವು ಮುಂದೆ ಸಾಗಕ್ಕೆ ಸಹಾಯ ಮಾಡುತ್ತೆ. ಕ್ಯಾಂಪಸ್ ಒಳಗೆ ತುಂಬ ಹತ್ತಿರವಾದ ಸ್ನೇಹಿತರೆಲ್ಲರೂ ತುಂಬ ವರ್ಷಗಳ ಕಾಲ ಕುಟುಂಬವಾಗಿ ಸೇರಿ ನೆನಪುಗಳನ್ನ ಹಿಂದಿರುಗಿ ನೋಡಿದಾಗ ಬರೀ ಖುಷಿನೇ ಇರಬೇಕು ಅಷ್ಟೇ. ಮನಸ್ತಾಪ ಯಾವತ್ತೂ ಇರಬಾರ್ದು. ಅದನ್ನ ಬೇಕು ಅಂತ ಮಾಡಿರಲ್ಲ, ಅದರಿಂದ ಆಗೋ ಭಾವನೆಗಳಿಗೆ ಹೆದರಿ ಆ ಥರ ಮಾಡಿರ್ಬೋದು. ಕನಸುಗಳಿಗೂ ಬೇಲಿ ಕೂಡ ಇರಬೇಕು. ಕಂಡ ಕನಸೆಲ್ಲ ನನ್ಸಾಗಲ್ಲ ಅಲ್ವಾ? ರೈಟ್? ಗೋಪಿ, ನಿನ್ನ ಹತ್ರ ಒಂದು ವಿಚಾರ ಕೇಳಬೇಕು. ನನ್ನ ಹತ್ರ ಏನು ಮುಚ್ಚಿಡೋ ಹಾಗಿಲ್ಲ, ನಿಜಾನೇ ಹೇಳಬೇಕು, ಓಕೆನಾ? ಕೇಳು.
ಮೊಬೈಲ್ ಸ್ವಿಚ್ ಆಫಾ? ನಾನು ಅವಾಗಿಂದ ಟ್ರೈ ಮಾಡಿದೆ. ನಾವು ಫಂಕ್ಷನ್ಗೆ ಹೋಗ್ಬೇಕಲ್ವಾ? ಗೋಪಿಕೃಷ್ಣ ಅಲ್ವಾ? ಹೌದು. ತುಂಬ ಹೇಳಿದೆ ನಿಮ್ಮ ಬಗ್ಗೆ. ಯಾವಾಗ ಹೋಗ್ತಾ ಇರಾ ನೀವು? ಬೆಳಗ್ಗೆ ಹೋಗ್ತೀನಿ. ಸರಿಪಾ, ಹೋಗೋಣ. ನೀವು ಕರೆ ಮಾಡಿರುವ ಚಂದಾದಾರರು ಪ್ರಸ್ತುತ ಕಾರ್ಯನಿರತರಾಗಿದ್ದ. ಹಲೋ ಹಲೋ, ನಮಿತಾ ಮನೆ ಅಲ್ವಾ? ಹೌದು. ನಮಿತಾ ಇದ್ದಾರಾ? ಇಲ್ವಲ್ಲ, ಬೆಳಗ್ಗೆನೇ ಏನೋ ಕೆಲಸ ಅಂತ ಅವಳು ಆಚೆ ಹೋದ್ಲು. ನೀವು ಯಾರು? ಗೋಪಿಕೃಷ್ಣನ್ ಮಾತಾಡ್ತೀನಿ. ಯಾರು ಫೋನ್ ಮಾಡಿದ್ರು? ಯಾರೋ ಗೋಪಿಕೃಷ್ಣ ಅಂತೆ. ನಾನಿಲ್ಲ ಅಂತ ಯಾಕೆ ಹೇಳಿದ್ರಿ? ಇಲ್ಲೇ ಇದ್ದೀನಿ, ಫೋನ್ ಕೊಡ್ಬೇಕಲ್ವಾ ನನಗೆ? ಯಾವನೋ ಫೋನ್ ಮಾಡಿದ್ದು ಕೊಟ್ಟಿಲ್ಲ ಅಂತ ನನ್ನ ಮೇಲೆ ಯಾಕೆ ಎಗರಾಡ್ತಾ ಇದೀಯಾ? ನಿನಗೆ ನಾನು ಎಷ್ಟು ಸಲ ಹೇಳಿಲ್ಲ, ಈ ಮನೆಯಲ್ಲಿ ಹೀಗೆ ಇರಬೇಕು. ಏನ್ ಮಮ್ಮಿ ಇದು? ಏನಮ್ಮಿತ ಪ್ರಶ್ನೆ? ನೀವೇ ನೋಡಿದ್ರಲ್ಲ, ದಿಸ್ ಇಸ್ ಸೋ ಚೀಪ್. ಹೇ ಲೀವ್ ಇಟ್. ಇವಾಗ ಏನು ಪ್ರಾಬ್ಲಮ್ಮು ಹೇಳು. ಗೋಪಿನೇ ಕಾಲ್ ಮಾಡಿದ್ದಿದ್ದು. ಅವರೆಲ್ಲ ಇವತ್ತೇ ಊರಿಗೆ ವಾಪಸ್ ಹೋಗ್ತಿದ್ದಾರೆ. ಇವತ್ತು ಬಿಟ್ರೆ ಮತ್ತವ್ರನ್ನ ಯಾವತ್ತೂ ನೋಡೋಕ್ಕಾಗಲ್ಲ. ಇದೇ ತಾನೇ ನಿಮ್ಮ ಪ್ರಾಬ್ಲಮ್ಮು. ಸರಿ, ನಾನು ನಿಮ್ಮ ಕಾಲೇಜ್ ಹೋಗ್ತೀವಿ, ನೀವೆಲ್ಲ ಫ್ರೆಂಡ್ಸ್ ನೋಡ್ತೀವಿ, ಬಾಯ್ ಹೇಳ್ಬಿಟ್ಟು ಬರ್ತೀವಿ. ಓಕೆ? ಕೊನೆಗೂ ನಾನು ಈ ಕ್ಯಾಂಪಸ್ಸಿಂದ ಹೋಗ್ತಿದ್ದೀನಿ. ನಂಗಿನ್ನ ಮುಂಚೆ ಹೊರಟೋರ್ ಹಾದಿಲೇನೆ ಉತ್ತರಾನೇ ಸಿಕ್ದಂತಹ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಂಡು ಒಂದು ಟೈಮಲ್ಲಿ ನನ್ನ ದೊಡ್ಡ ಕನಸಾಗಿದೆ ಅಮೆರಿಕನ್ ಸ್ಕಾಲರ್ಶಿಪ್. ಆದರೆ ನನ್ನ ಊರು, ಅಲ್ಲಿನ ಎಲ್ಲ ಪರಿಮಳ ಅವಾಯ್ಡ್ ಮಾಡಿ ಇನ್ನೊಂದು ದೇಶದಲ್ಲಿ ಬದುಕು ಕಟ್ಕೊಳ್ಳೋದು ನನಗಿಷ್ಟ ಆಗಲಿಲ್ಲ. ಅದಕ್ಕೆ ಬೇಕಾಗಿರೋ ಧೈರ್ಯ, ಶಕ್ತಿ ಎಲ್ಲ ಈ ಕಾಲೇಜಿಂದ ಕಳೆದುಕೊಂಡೆ. ಕೆಂಪು ಮಣ್ಣು, ಗೋಡಂಬಿ ಗಿಡ ತುಂಬಿರೋ ನನ್ನ ಊರಿಗೆ ನಾನು ವಾಪಸ್ ಹೋಗ್ತಿದ್ದೀನಿ. ಅಲ್ಲಿ ನಮ್ಮಮ್ಮ ನನಗೋಸ್ಕರ ಕಾಯ್ತಿರ್ತಾಳೆ. ಅದಕ್ಕೆ ಮುಂಚೆ ಗಾಯತ್ರಿನ ಒಂದ್ಸಲ ನೋಡಬೇಕು. ತುಂಬ ಕ್ಲೋಸ್ ಆಗಿರೋ ರಿಲೇಷನ್ಸ್ ನಮ್ಮಿಂದ ಬಿಟ್ಟು ದೂರ ಹೋದರೆ ಮನ್ಸಿಗೆ ನೋವಾಗುತ್ತೆ ಅಂತ ಓದಿದ್ದೀನಿ. ನಿಜ ಅನ್ಸುತ್ತೆ. ಡು ಯು ಲವ್ ಹಿಮ್? ಐ ಡೋಂಟ್ ನೋ. ಅಣ್ಣ, ಗೋಪಿ ನೋಡಿದ್ರಾ? ಅಯ್ಯಯ್ಯೋ, ಈಗಿನ್ನೂ ಇಲ್ಲೇ ಇದ್ನಲ್ಲ, ಈಗಷ್ಟೇ ಹೋದ. ಅವನು
ತುಂಬಾ ಸಂತೋಷವಾಗಿದ್ದ. ಅಮೆರಿಕಲ್ ಓದಕ್ಕೆ ಅಂತ ಸ್ಕಾಲರ್ಶಿಪ್ ಸಿಕ್ಕಿದೆ. ಒಳ್ಳೇದಲ್ವಾ? ಒಳ್ಳೆ ಹುಡುಗ. ಇಲ್ಲಿ ಓದಿದ ಮಕ್ಕಳು ದೊಡ್ಡ ವ್ಯಕ್ತಿಗಳಾದ್ರೆ ನನಗೆ ತುಂಬಾ ಸಂತೋಷ. ನಾನು ಬರ್ತೀನಮ್ಮ. ಹೋಗೋಣ. ಬೇಕಂದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಇಲ್ಲಾಂದ್ರೆ ಹೋಗೋಣ. ಏಯ್, ಇದು ಎಲ್ಲರ ಜೀವನದಲ್ಲೂ ಕಾಲೇಜ್ ಲೈಫಲ್ಲಿ ಒಂದು ಕಣ್ಣ ಮುಚ್ಚೆ ಆಟ ಅಷ್ಟೇ. ಯೋಚನೆ ಮಾಡಿ ನೋಡಿದಾಗ ಎಲ್ಲರ ಜೀವನದಲ್ಲೂ ಇದೆಲ್ಲ ನಡೆಯೋದೆ. ಏನು ನಿಜ ಅಲ್ವಾ? ಇಲ್ಲಿ ನೋಡು, ಸ್ವಲ್ಪ ದಿನ ಬಿಟ್ಟು ಈ ಊರೇ ಬಿಟ್ಟು ಹೋಗ್ಬಿಡ್ತೀವಿ. ಆಮೇಲೆ ಬ್ಯುಸಿ ಆಗ್ತಿಲ್ಲ ನಮ್ಮ ಲೈಫಲ್ಲಿ. ಇದೆಲ್ಲ ಮಧ್ಯೆ ಅಷ್ಟೇ, ಹೋಗ್ಬೇಕಾದ ದಾರಿಲಿ ಹೋಗ್ತಾ ಇರಬೇಕು. ಎಲ್ಲಿಗೋ ಪಯಣ, ಯಾವುದೋ ದಾರಿ. ಹಲೋ, ಯಾರದು? ಶ್ರೀಹರಿ. ನ್ಯೂ ಕಮರ? ನಾನು ಸತ್ಯ, ಮ್ಯೂಸಿಕ್ ಸ್ಟೂಡೆಂಟು. ಒಂದು ಲಿಫ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಹೋಗೋಣವಾ? ಎಲ್ಲಿಗೋ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ.